ಈ ಅಣ್ಣಯ್ಯ ಪಾತ್ರಕ್ಕೆ ಆಲ್ರೆಡಿ ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣನವರು ಅದಕ್ಕೊಂದು ಬೇರೆ ಮೆರುಗನ್ನು ತಂದುಕೊಟ್ಟಿದ್ದಾರೆ ಅಣ್ಣ ತಂಗಿಗೆ. ಆ್ಯಂಡ್ ಆ ಪಾತ್ರ ಬಂದು ತುಂಬ ಇನ್ನಸೆಂಟ್, ತುಂಬ ಕ್ಯೂಟ್ ಆಗಿರುವಂಥ ಕ್ಯಾರೆಕ್ಟರ್, ತುಂಬ ಮಾತಾಡದೇ ಇರುವಂಥ ಕ್ಯಾರೆಕ್ಟರ್. ನಾನು ನಿಜ ಜೀವನದಲ್ಲಿ ಹಾಗೇ ಇರೋದು. ಅದೇ ಈಗ ನಾನು ಹೇಳಿದಾಗೆ ಮೊದಲೇ ನನ್ನೊಂದು ಶಾರ್ಟ್ ಫಿಲ್ಮ್ ಕನಸಿನ ಮಳೆ ಅದರಲ್ಲಂತ ಬರುತ್ತೆ, ಮೈಕ್ರೋ ಫಿಲ್ಮ್, ಒಂದು 45-50 ಮಿನಿಟ್ಸ್. ನನಗೆ ಈಗಲೂ ಆ ಸಿನಿಮಾ ಭಾಳ ಇಷ್ಟ, ಯಾಕಂದರೆ ಅದರಲ್ಲೊಂದು ಒಳ್ಳೆ ಫೀಲ್ ಇದೆ. ಆ್ಯಂಡ್ ಇವತ್ತಿಗೂ ಅದಿತಿ ಪ್ರಭುದೇವ ಆನಾ ಬಗ್ಗೆ ಮತ್ತು ರಂಗನಾಯಕಿ ಬಗ್ಗೆ ತುಂಬ ಮಾತಾಡ್ತಾರೆ. ಹೌದೌದೌದು, ಖಂಡಿತವಾಗ್ಲೂ. ಆನಾ ಕೂಡ ಅಮೆಝಾನ್ ಪ್ರೈಮಲ್ಲಿ ಈಗಲೂ ಇದೆ. ಅಮೆಝಾನ್ ಪ್ರೈಮಲ್ಲಿ ತುಂಬ ಓಡಿರುವಂಥ, ಒನ್ ಆಫ್ ದ ಕನ್ನಡದಲ್ಲಿ ತುಂಬ ಓಡಿರುವಂಥ ಒಂದು ಸಿನಿಮಾ. ಬಟ್ ಆ ಭಯದಲ್ಲೊಂದು ಬಣ್ತನ ಇತ್ತು, ಆಗುತ್ತೆ ಅಂತ, ಏನೋ ಆಗುತ್ತೆ ಮಾಡೋಣ ಅಂತ. ನಾನು ಸೆಟಪ್ ಇನ್ ದ ಸೆನ್ಸ್ ನಾನು ಅನ್ಕೊಂಡೆ ಮೋಸ್ಟ್ಲಿ ಸೋಫಾ ಸೆಟ್ಟು ಇರ್ತವೆ ಅಂದರೆ ಕಾಮನ್ ಆಗಿ, ಅಂದರೆ ಒಂದು ನಮ್ಮ ಆಫೀಸಿಗೆ ಬಂದರೂ ನಾವು ಅದೇ ಮಾಡ್ತೀವಿ. ನಾನು ಕೇಳಿದೆ, ಕೊನೆ ಒಂದೇನೋ ಫೋಟೋ ಕಳಿಸಿದ್ರು. ಇವನ್ ಮೇಡಮ್ ಅವರು ನಮ್ಮೆಲ್ಲರಿಗಿಂತ ಸೀನಿಯರ್ ಅವ್ರು ನೋಡೋಕೆ ಹೋದ್ರೆ ಅವ್ರದ್ದು ಇಷ್ಟು ಲಿಸ್ಟ್ ಕೊಟ್ಟರು. ನಾವು ಬಂದಾಗ ಆಫೀಸ್ಗೆ ಬಂದು 7 ಸೀರಿಯಲ್ಲೋ 3-4 ಸಿನಿಮಾ ಅಂತ ಅಂದ್ಬಿಟ್ರು. ಇರಲಿ ಮೇಡಮ್, ಧನ್ಯವಾದ, ಖುಷಿ, ಸಂತೋಷ ಇದೆ. ಅದೇ ಇರೋ ಏನು ಎಷ್ಟು ಕೆಲಸ ಮಾಡೋದು ಸಾಕಾಗಲ್ಲ ಗುರು. ಪೋಸ್ಟ್ ಡಿಸೈನು, ಅದು ಥಿಯೇಟ್ರ್ ಮುಂದೆ ಫ್ಲೆಕ್ಸ್ ಹಾಕೋದಕ್ಕೆ ಅದು ಡಿಸೈನು, ಸಿಕ್ಕಾಪಟ್ಟೆ ಕೆಲಸ. ಈಗ ನೋಡು, ಇದಕ್ಕೆ ಹೋಗಿದ್ದಾರೆ ಚೆನ್ನೈಗೆ, ನಾನು ಹೋಗ್ಬೇಕಾಗಿತ್ತು, ನಾನು ಹೋಗಿ ಮಾಡಿಸ್ಬೇಕಾಗಿತ್ತು. ಇಲ್ಲಿ ಇಂಟರ್ವ್ಯೂಗಳೆಲ್ಲ ಇವತ್ತು ಇದು ಮಾಡ್ಕೊಂಡಿದ್ರಲ್ಲ, ಅಲ್ಲಿ ಗುರು ಅವ್ರನ್ನೆಲ್ಲ ಕಳಿಸಿರಿ. ಅಲ್ಲಿ ಯಾವುದೋ ಒಂದು ಸಣ್ಣ ಸೌಂಡು ಮಿಸ್ಸಿಂಗ್ ಏನೋ ಅಂತ ಹೇಳ್ತಾ ಇದ್ದಾರೆ, ಅದು ಸೌಂಡ್ ಕೇಳಿಸ್ತಾ ಇಲ್ಲ ಅಂತ. ಒಂದು ಸಲ ಸೌಂಡ್ ಮಿಸ್ ಆದರೆ, ಒಂದು ಸಲ ಅಪ್ಲೋಡ್ ಆದಮೇಲೆ ಮತ್ತೆ ಅದಕ್ಕೆ ದುಡ್ಡು ಕೊಟ್ಟು ಮತ್ತು ಅದನ್ನೆಲ್ಲ ಅದಕ್ಕೇನೋ ಫೈನ್ ಹಾಕ್ತಾರೆ. ಅದು ಟೆನ್ಷನ್ ಗುರು ನನಗೀಗ. UFO ಕ್ಯೂಬಲ್ ಒಂದು ಕರೆಕ್ಟಾಗಿ ಅಪ್ಲೋಡ್ ಆಗಿಬಿಟ್ರೆ, ಅಂದರೆ ಟೆಕ್ನಿಕಲಿ ನಾವೇ ನೋಡಿಕೊಂಡು ಯೂಶ್ವಲಿ ನಾನೇ ಹೋಗ್ಬೇಕು ಅದನ್ನು. ನಾವು ಗುರುಪ್ರಸಾದ್ನ, ಹರ್ಷಿತ್ನ ಎಲ್ಲ ಕಳಿಸಿದ್ದೀನಿ. ಅದು ಅಲ್ಲೊಂದು ಸೀನ್ ಬರುತ್ತೆ ಸೆಕೆಂಡ್ ಹಾಫಲ್ಲಿ, ಒಂದು ಅದೇನೋ ಹಿಂಗೆ ಫಾಲ್ಸಿನ ತಳ್ಳೋ ಥರ ಸೀನ್ ಬರುತ್ತೆ. ಅಲ್ಲಿ ತಳ್ಳಕ್ಕೆ ಬಿಫೋರು ಆ ಹುಡುಗಿದೊಂದು ಡೈಲಾಗ್ ಬರುತ್ತೆ. ಅದು ಅದ್ರ ಮೇಲೆ ಮ್ಯೂಸಿಕ್ ಓವರ್ಲ್ಯಾಪ್ ಆಗಿಬಿಟ್ಟಿದೆ. ಅದು DTS ಅಲ್ಲಿ ಕರೆಕ್ಟ್ ಇತ್ತು, ಅದು DTS ಅಲ್ಲಿ ಕರೆಕ್ಟ್ ಇತ್ತು. ಬಟ್ ಅದೇನಾಗುತ್ತೆ, ಒಂದೊಂದು ಪ್ರೊಸೆಸರು ಒಂದೊಂದು ಥರ ಇರುತ್ತೆ. ಒಂದೊಂದು ಕಡೆ ಹೋದಾಗ ಅದರದ್ದು ಪ್ರೊಸೆಸ್ ಇರುತ್ತಲ್ಲ, ಅಲ್ಲಿ ಏನಾಗ್ಬಿಟ್ಟಿದೆ, ಮ್ಯೂಸಿಕ್ ಸ್ವಲ್ಪ ಡಾಮಿನೇಟ್ ಕೇಳ್ತಾ ಇದೆ. ಬಟ್ ಆ ಡೈಲಾಗ್ ಇಂಪಾರ್ಟೆಂಟ್ ಕೇಳಲೇಬೇಕು ಮಗ, ಅದು ತಲೆನೋವು ನನಗೆ. ಏನು ಮಾಡೋದಂತೆ ಅದಕ್ಕೆ ಏನು ಸೊಲ್ಯೂಷನ್ ಗೊತ್ತಿಲ್ಲ. ಅದೀಗ ಅಲ್ಲಿ ಇನ್ನೊಂದು ಸಲ ಚೆಕ್ ಮಾಡಿಸ್ತೀರಿ ಅಂತ ಹೇಳಿದ್ದಾರೆ, ನೋಡ್ಬೇಕು ಏನು ಅಂತೇಳಿ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗೆ ನಮಸ್ಕಾರ. ಟೀಮ್ ಟೆನ್ಷನ್ಲಿರೋದಂತೂ ಸತ್ಯ. ಬಟ್ ನಿಮ್ಮ ಸಿನಿಮಾ ಅಂದರೆ ಸುಮ್ಮನೆ ಹೊಗಳೋದಲ್ಲ, ಅಪಾಯವಿದೆ ಎಚ್ಚರಿಕೆ ಅನ್ನುವಂತಹ ಟೈಟ್ಲು ತುಂಬ ಸೆನ್ಸಿಬಲ್ ಆದಂಥ ಟೈಟ್ಲು, ತುಂಬ ಥ್ರಿಲ್ಲಿಂಗ್ ಆದಂಥ ಟೈಟ್ಲು. ಅಭಿ, ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನಾನು ಅದನ್ನು ಫೀಲ್ ಮಾಡಬಲ್ಲೆ. ಸತ್ಯ ಅದು. ಅಂದರೆ ವೀಕ್ಷಕರೇ, ಇಷ್ಟೊತ್ತು ಮಾತಾಡಿದ್ದು ಏನೋ ರ್ಯಾಂಡಮ್ ಆಗಿ ಮಾತಾಡಬೇಕು, ಏನೋ ಪಬ್ಲಿಸಿಟಿ ಗಿಮ್ಮಿಗೋಸ್ಕರ ಅಲ್ಲ, ಅವರು ಪ್ರೆಸೆಂಟ್ ಸ್ಥಿತಿನ ನಂಗೆ ಹೇಳಿದ್ದಾರೆ. ಅಭಿ ತೀರ್ಥಹಳ್ಳಿ, ಒಂದು ದೊಡ್ಡ ಜರ್ನಿ ನಿಮ್ಮದು. ರಾಧಾ ಭಗವತಿ, ತುಂಬ ಒಳ್ಳೆ ಹೆಸರು, ಮುದ್ದಾದ ಹೆಸರು, ನಿಂಗೆ ಒಳ್ಳೇದಾಗಬೇಕಮ್ಮ. ಆ್ಯಂಡ್ ನನ್ನ ಫೇವ್ರೆಟ್ ಆ್ಯಕ್ಟರ್. ಸೀರಿಯಲ್ಸ್ ಅಂದಾಗಲೇ ಅದು ದೊಡ್ಡ ಮಟ್ಟದಲ್ಲಿ ಮನೆ ಮಾತಾಗುವಂತಹ ವಿಚಾರ. ಮಾಡಿರುವಂತಹ ಪ್ರಾಜೆಕ್ಟು 1, 2, 3 ಅನ್ನೋದಕ್ಕಿಂತಲೂ ನಾನು ಎಷ್ಟು ದೊಡ್ಡ ಮಟ್ಟದಲ್ಲಿ ಜನಕ್ಕೆ ರೀಚ್ ಆದೆ ಅನ್ನುವಂಥದ್ದು ದೊಡ್ಡ ಮ್ಯಾಟ್ರ್ ಆಗುತ್ತೆ, ಅದು ವೈಯಕ್ತಿಕವಾಗಿ ಕೂಡ. ಹೌದು. ಐ ವಿಲ್ ಸ್ಟಾರ್ಟ್ ವಿತ್ ಯು. ನಿಮ್ಮ ಹೆಸರು ಒಂದ್ಸಲಿ ಅಭಿಮಾನಿಗಳಿಗೆ ಪೂರ್ತಿಯಾಗಿ ಹೇಳ್ಬಿಡಿ, ಒಂದು ಜನ ಕನ್ಫ್ಯೂಷನ್ ಇದೆ. ನನ್ನ ಹೆಸರು ವಿಕಾಸ್ ಉತ್ತಯ್ಯ ಅಂತ. ಈಗಾಗಲೇ ನೀವೆಲ್ಲರೂ ಅಣ್ಣಯ್ಯದಲ್ಲಿ ನೋಡಿರ್ತೀರ ನನ್ನ. ಮಡಿಕೇರಿ ಹುಡುಗ. ಹೌದು, ಮಡಿಕೇರಿ ಹುಡುಗ. ಆ್ಯಂಡ್ ಅಣ್ಣಯ್ಯದಲ್ಲಿ ನೀವೀಗ ಹೇಳಿರೋದು ಡೆಫಿನೆಟ್ಲಿ ನನಗೆ ಗೊತ್ತು. ನನ್ನ ಹಳೆ ಪ್ರಾಜೆಕ್ಟ್ಸ್ಗಿಂತ ನನ್ನ ದೊಡ್ಡ ಮಟ್ಟದಲ್ಲಿ ನನ್ನನ್ನು ರೀಚ್ ಮಾಡಿಸಿರುವಂಥದ್ದು ಅಣ್ಣಯ್ಯ. ಆ್ಯಂಡ್ ಡೆಫಿನೆಟ್ಲಿ ನೀವು ಕೂಡ ಅದರಲ್ಲಿ ನೋಡಿರ್ತೀರ. ಆ್ಯಂಡ್ ನೀವು ಫಸ್ಟ್ ಹೇಳಿದಾಗಲೇ ಅಂದ್ಕೊಂಡೆ, ನೀವು ಏನೋ ಇಷ್ಟ ಆಗಿದ್ದೀರ, ಫೇವ್ರೆಟ್ ಆ್ಯಕ್ಟರ್ ಅಂದ ತಕ್ಷಣ ಅಂದ್ಕೊಂಡೆ ಓಕೆ ಇದು ಅಣ್ಣಯ್ಯ ಅಂತ. ಆ್ಯಂಡ್ ಹೌದು, ಅಂದರೆ ನನ್ನ ಎಲ್ಲರ ಜರ್ನಿ ಥರ ನಮ್ಮದು ಕೂಡ ದ್ಯಾಟ್ ಸ್ಟ್ರಗ್ಲಿಂಗ್ ಜರ್ನಿ ಇತ್ತು. ಶಾರ್ಟ್ ಫಿಲಮಿಂದ ಸ್ಟಾರ್ಟ್ ಮಾಡಿ ಸಣ್ಣ ಪುಟ್ಟ ಸೀರಿಯಲಲ್ಲಿ ಸಣ್ಣ ಪುಟ್ಟ ರೋಲ್ಗಳನ್ನು ಮಾಡ್ಕೊಂಡಿದ್ದೆ. ಅಂದರೆ ಆ್ಯಕ್ಟಿಂಗಲ್ಲಿ ಹೇಗಾಗುತ್ತೆ, ಸ್ಕ್ರೀನಲ್ಲಿ ಹೇಗೆ ಕಾಣಿಸ್ತೀನಿ ಅನ್ನೋಂಥದ್ದು ನೋಡ್ತಾ, ಆಮೇಲೆ ಆನಾ ಅನ್ನುವಂಥ ಒಂದು ಸಿನಿಮಾ, ಆದಿತ್ಯ ಪ್ರಭುದೇವ ಜೊತೆ ಮೇರಿ ಅನ್ನುವಂಥ ಸಿನಿಮಾ, ಇದೇ ಥರ ಸ್ಟ್ರಗಲ್ಲು, ಹೊಸೊಬ್ಬರ ಸ್ಟ್ರಗಲ್ ಏನಿತ್ತು ಅದೇ ಸ್ಟ್ರಗಲ್ ಎಲ್ಲ 2 ಸಿನಿಮಾಗೂ ಆಯಿತು. ಈಗ 3ನೇ ಸಿನಿಮಾಗೆ ಬರೋಷ್ಟರಲ್ಲಿ ಈಗ ಅಣ್ಣಯ್ಯ ಬಂದಿದ ಮೇಲೆ ಸೊ ಈ ಜನರಿಗೆ ಮುಖ ಪರಿಚಯ ಆಗಿಬಿಟ್ಟಿದ್ದೀನಿ. ಈಗ ಆ ರೆಕಗ್ನಿಷನ್ ತುಂಬ ದೊಡ್ಡ ಮಟ್ಟದಲ್ಲಿ ಸಿಕ್ಕಿದೆ. ಅಣ್ಣಯ್ಯ ಪಾತ್ರ ಆಲ್ಮೋಸ್ಟ್ ಎಲ್ಲರ ಮನೆ ಮುಟ್ಬಿಟ್ಟಿದೆ. ಯಾವುದೇ ಮೂಲೆಗೆ ಹೋದರೂ ಕೂಡ. ಮೇಲಾಗಿ ಇಫ್ ಐ ಆಮ್ ನಾಟ್ ರಾಂಗ್, ಅಣ್ಣಯ್ಯ ಅನ್ನುವಂಥದ್ದು ಜನರ ಮನಸ್ಸಿಗೆ ಮುಟ್ಟೋದಕ್ಕೆ ದೊಡ್ಡ ಕಾರಣ ಕನ್ನಡದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಅಣ್ಣಯ್ಯ ಅನ್ನುವಂತಹ ಸಿನಿಮಾನ ನಾನು ಕನೆಕ್ಟ್ ಮಾಡ್ತಿದ್ದು ಪ್ರೀತಿಯಿಂದ. ಬಿಕಾಸ್ ಖಂಡಿತ ವಿ ಲವ್ ರವಿಚಂದ್ರ ಸರ್. ಖಂಡಿತವಾಗ್ಲು. ಯಾಕಂದರೆ ಅಣ್ಣಯ್ಯ ಅನ್ನುವಂಥ ಟೈಟ್ಲ್ನ ಆಲ್ರೆಡಿ ಅದು ರವಿ ಸರ್ ಸಿನಿಮಾ ಆಲ್ರೆಡಿ ಅದಕ್ಕೊಂದು ದೊಡ್ಡ ಮಟ್ಟದ ಹೆಸರನ್ನು ತೊಗೊಂಡ್ಬಂದ್ಬಿಟ್ಟಿದೆ. ಇನ್ನೊಂದೇನೆಂದರೆ ಈ ಅಣ್ಣಯ್ಯ ಪಾತ್ರಕ್ಕೆ
ಆಲ್ರೆಡಿ ನಮ್ಮ ಕರುನಾಡ ಚಕ್ರವರ್ತಿ ಶಿವಣ್ಣನವರು ಅದಕ್ಕೊಂದು ಬೇರೆ ಮೆರುಗನ್ನು ತಂದುಕೊಟ್ಟಿದ್ದಾರೆ ಅಣ್ಣ ತಂಗಿಗೆ. ಈ ಎರಡು ಕಾಂಬಿನೇಷನ್ ಇರುವಂಥ ಒಂದು ಜವಾಬ್ದಾರಿತ ದೊಡ್ಡ ಪಾತ್ರ, ಭಾಳ ಭಾರ ಇರುವಂಥ ಪಾತ್ರ ನನಗೆ ಕೊಟ್ಟರು. ಸೊ ಅದಕ್ಕೆ ಏನೆಲ್ಲ ನ್ಯಾಯ ಒದಗಿಸೋಕ್ಕೆ ಎಷ್ಟು ಮಾಡ್ಬೋದು ಅಷ್ಟು ನಾನು ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಮಾಡಿರೋದ್ರಿಂದನೇ ಇಷ್ಟು ಪ್ರೀತಿ ಜನರ ಕಡೆಯಿಂದ ಬರ್ತಾ ಇದೆ ಅಂತಲೂ ಅಂದ್ಕೊಂಡಿದ್ದೀನಿ. ಬಟ್ ಅದನ್ನೆಲ್ಲ ಹೊರತುಪಡಿಸಿ ಈಗ ಅಪಾಯದ ಎಚ್ಚರಿಕೆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಈ ಸಿನಿಮಾ ನಾನು ಹೇಳ್ದಂಗೆ ತುಂಬ ಪ್ರೀತಿಯಿಂದ ಇಷ್ಟಪಟ್ಟು ಮಾಡಿದಂಥ ಒಂದು ಸಿನಿಮಾ. ಯಾಕೆಂದರೆ ಈ ಸಿನಿಮಾ ನಾನು ಒಪ್ಕೊಂಡಾಗಲೇ ಬಹಳ ದೊಡ್ಡ ಮಟ್ಟದ ಒಂದು ಒಳ್ಳೆಯ ಕಂಟೆಂಟು, ಒಳ್ಳೆಯ ಕತೆ, ಒಳ್ಳೆಯ ಡೈರೆಕ್ಟರ್, ಒಳ್ಳೆಯ ಟೆಕ್ನಿಕಲ್ ಟೀಮ್, ಇದೆಲ್ಲವನ್ನು ನಾನು ನನ್ನ ಲೈಫಲ್ಲಿ ಸಿನಿಮಾಗಳು 2 ಸಿನಿಮಾ ಸೋತು ಅನ್ನೋದಕ್ಕಿಂತ ರೀಚ್ ಮಾಡೋಕ್ಕಾಗ್ತಿತ್ತು ಹೊಸ ಸಿನಿಮಾಗಳನ್ನ. ಅಂಥ ಸಿಚುವೇಷನಲ್ಲಿದ್ದಾಗ ಒಂದು ಸಿನಿಮಾ ಅಂದಾಗ ನಾವು 1 ವರ್ಷ 2 ವರ್ಷ ಕೊಟ್ಬಿಡ್ತೀವಿ ಸರ್, 3 ವರ್ಷ. ಈಗ ಅಪಾಯದ ಎಚ್ಚರಿಕೆ ನಮ್ಮ ಡೈರೆಕ್ಟರ್ಗೆ 8-9 ವರ್ಷದ ಕನಸು, ನಾನು 3-3.5 ವರ್ಷ ಕೊಟ್ಟಿರುವಂಥ ಸಿನಿಮಾ. ಸೊ ಒಂದು ಸಿನಿಮಾ ಅಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಬಂದು ಹಿಂಗೆ ಹೋಗ್ಬಿಡ್ತು ಅಂದರೆ ನಮ್ಮ 3.5 ವರ್ಷದ ಪರಿಶ್ರಮ ಹೋಗ್ಬಿಡುತ್ತೆ ಸರ್. ಸೊ ಅವತ್ತಿನ ದಿನಕ್ಕೆ ಅಪಾಯದ ಎಚ್ಚರಿಕೆ ಸೆಲೆಕ್ಟ್ ಮಾಡೋ ಟೈಮಲ್ಲಿ ತುಂಬ ಯೋಚನೆ ಮಾಡಿ ಕೂತಿದ್ದೆ ನಾನು. ಇನ್ನು ಯಾವುದಾದ್ರೂ ಸಿನಿಮಾ ಇದು ಎಷ್ಟೇ ಕಷ್ಟ ಆಗಲಿ, ಕೆಲಸ ಇಲ್ಲದೆ ನನಗೆ ಸಿನಿಮಾ ಕೆಲಸ ಇಲ್ಲದೇ ನಾನು ಕೂತರೂ ಪರವಾಗಿಲ್ಲ, ನನಗೆ ಕಂಟೆಂಟ್ ಇಲ್ದಿದ್ರೂ ಪರವಾಗಿಲ್ಲ, ನಾನು ಕಾಣಿಸ್ಕೊಳ್ಳದಿದ್ರೂ ಪರವಾಗಿಲ್ಲ, ಒಳ್ಳೆ ಸಬ್ಜೆಕ್ಟ್ನೇ ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಯೋಚನೆ ಮಾಡಿರೋ ಟೈಮಲ್ಲಿ ಬಂದಿದ್ದ ಸಬ್ಜೆಕ್ಟು ಅಪಾಯದ ಎಚ್ಚರಿಕೆ. ಆ ಸಬ್ಜೆಕ್ಟ್ನ ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂಥ ಸಿನಿಮಾ. ಇವತ್ತು ಸಿನಿಮಾ ತೆರೆ ಮೇಲೆ ನಾವು ನೋಡಿದಾಗ ನಾವೇನು ಅಂದ್ಕೊಂಡಿದ್ವಿ, ಯಾವಾಗಲೂ ಹೇಳ್ತಾರೆ ಒಬ್ಬ ಡೈರೆಕ್ಟ್ರು ಏನು 100% ಯೋಚನೆ ಮಾಡಿರ್ತಾರೆ, ಆದರೆ ಎಕ್ಸಿಕ್ಯೂಷನ್ 60% ಬಂದರೂ ಪಾಸ್ ಸಿನಿಮಾ ಅಂತ. ಸೊ ನನಗೆ ಒಬ್ಬ ಆ್ಯಕ್ಟ್ರಾಗಿ ನಾನೇನು 100% ಯೋಚನೆ ಮಾಡಿದೆ, ಅದಕ್ಕಿಂತ ಒಂದು 5% ಜಾಸ್ತಿ ಸಿನಿಮಾ ಬಂದರೆ ಹೇಗಿರುತ್ತೆ ಸರ್, ಆ ಖುಷಿ ನನಗಿದೆ. ಜೊತೆಗೆ ಯೂಶಲಿ ಕಂಟೆಂಪ್ರರಿ ಕತೆಗಳು, ಕಂಟೆಂಪ್ರರಿ ಮೇಕಿಂಗು, ಕಂಟೆಂಪ್ರರಿ ಆದಂಥ ಒಂದು ಪ್ರೆಸೆಂಟೇಷನ್ ಅಂತ ಬಂದಾಗ ಇತ್ತೀಚೆಗೆ ಒಂದು 10-15 ವರ್ಷದ ಹಿಂದೆ ಇಂಡಸ್ಟ್ರಿ ಬೇರೆ ಥರ ಇತ್ತು. ಈಗಿನ ಒಂದು 15 ವರ್ಷದ ನಂತರ ಪ್ರತಿಯೊಬ್ಬ ನಿರ್ದೇಶಕ, ಅದು ಹೊಸಬ ಹಳಬ ಅಂತಲ್ಲ, ದುಡ್ಡು ಕೊಟ್ಟು ಬರುವಂಥ ಪ್ರೇಕ್ಷಕನಿಗೆ ಜಸ್ಟಿಫೈ ಮಾಡಬೇಕು ಅನ್ನುವಂತಹ ಒಂದು ಮೇನ್ ವಿಚಾರಕ್ಕೆ ಸ್ಟಿಕ್ ಆನ್ ಆಗಿದ್ದಾನೆ. ಅಂದರೆ ಮುಂಚೆ ಎಲ್ಲ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಗೆಲ್ತಿದ್ದ ಕಾರಣ ಅಭಿಮಾನಿಗಳು ಅಷ್ಟು ದೊಡ್ಡ ಮಟ್ಟಕ್ಕೆ ಸಪೋರ್ಟ್ ಮಾಡ್ತಿದ್ರು. ಈಗೆಲ್ಲ ಕಾಂಪಿಟೇಷನ್ ತುಂಬ ಇದೆ. ಬಟ್ ನೀವೆಲ್ಲರೂ ಈ ಕಂಟೆಂಪ್ರರಿ ಕತೆಗಳನ್ನು ಹೇಳುವಂಥ ರೀತಿಯಲ್ಲಿ ತುಂಬ ಬ್ಯುಸಿಯಾಗಿದ್ದೀರಿ, ಅಂದರೆ ಇನ್ಕ್ಲೂಡಿಂಗ್ ಅಭಿ ಸೇರಿ. ಹೌದು. ಈ ಥರದ ವಿಚಾರ ಬಂದಿದ್ದು ಯಾಕೆ? ಮೇಲಾಗಿ ಈ ಒಂದು 10 ವರ್ಷದ ಜರ್ನಿಯಲ್ಲಿ ತುಂಬ ಥರ ಸಿನಿಮಾಗಳನ್ನ ನೋಡಿರ್ತೀರಿ, ಟೆಲಿವಿಷನ್ ಮಾಡಿದಿರಿ, ಎಲ್ಲೋ ಮಾಡಿದಿರಿ. ಹೌದು. ಅಂದರೆ ನನಗೂ ಮುಂಚೆ ನೀವು ಹೇಳಿದ್ರಲ್ಲ ಸರ್, ಈ ಥರ ಕತೆಗಳನ್ನು ಕಂಟೆಂಟ್ ತರಬೇಕು ಅಂತ ಇರಲಿಲ್ಲ. ಅಂದರೆ ವೆನ್ ಐ ಕೇಮ್ ಇಂಡಸ್ಟ್ರಿ ಅಲ್ಲ, ಅವಾಗ ನಾನು ಅಂದರೆ ತುಂಬ ಇನ್ನೋಸೆಂಟಾಗಿ ಥಿಂಕ್ ಮಾಡುವಾಗ ಯೂಶ್ವಲಿ ದೊಡ್ಡ ಸ್ಟಾರ್ ಸಿನಿಮಾಗಳು ಅವಾಗೆಲ್ಲ ಅದೇ ಹೋಗ್ತಾ ಇತ್ತು. ನಾವು ಹಾಗೆ ಮಾಡಬೇಕು ಅಂತಲೇ ಅಂದ್ಕೊಳ್ತಾ ಇದ್ದಿದ್ದೆ ನಾನು. ಒಂದು ರೀಸೆಂಟಾಗಿ ಒಂದು 8-9 ವರ್ಷದಿಂದ ರಿಯಲೈಸ್ ಆಗುತ್ತೆ ಸರ್. ಅಂದರೆ ನಾನು ಸ್ವಲ್ಪ ಓಲ್ಡ್ ಸಿನಿಮಾಗೆ ಎಕ್ಸ್ಪ್ಲೋರ್ ಆಗ್ತೀನಿ, ಬೇರೆ ಭಾಷೆ ಸಿನಿಮಾಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿನ ಕತೆ, ಅಲ್ಲಿನ ಆ ಕಂಟೆಂಟು, ಅವ್ರು ಹೇಳೋ ಯಾವುದೋ ಒಂದು ಸಣ್ಣ ವಿಚಾರನ ಎಷ್ಟು ಅದ್ಭುತವಾಗಿ ನೋಡಿ. ಮಲಯಾಳಂಗಳು, ತಮಿಳು ಸಿನಿಮಾಗಳಲ್ಲಿ ಒಂದು ಸಣ್ಣ ವಿಷಯನ ತುಂಬ ಅದ್ಭುತವಾಗಿ ಕಾದಂಬರಿ ಥರ ಹೆಣೆದಿರುತ್ತೆ. ನಂಗೆ ಅದೆಲ್ಲ ಭಾಳ ಕಾಡ್ತು ಸರ್. ಕಾಡಿದಾಗ ನಾನು ಅಂದರೆ ಈಗ ಒಂದು ಸ್ಟಾರಿ ಸಿನಿಮಾ ಮಾಡಿದ್ರಲ್ಲಿ ಒಂದಷ್ಟು ಬ್ಯಾಗೇಜ್ಗಳಿದೆ. ಒಂದು ಇಂಟ್ರೊಡಕ್ಷನ್ ಸಾಂಗು, ಒಂದು ಫೈಟು, ಒಂದಷ್ಟು ಡೈಲಾಗ್ಗಳು, ಮತ್ತು ಅದೇ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್, ಇವೆಲ್ಲ ಫಿಕ್ಸ್, ಅದು ಮ್ಯಾಂಡೇಟ್ರಿ ಸ್ಟಾರ್ಗಳು ಸಿನಿಮಾ ಮಾಡಿದ್ರೆ, ಓಕೆನಾ? ಮತ್ತು ಹಾಗೆ ನಡೀತಿದೆ, ನಾನು ಯಾರನ್ನೂ ಇದು ಮಾಡ್ತಿರೋದಲ್ಲ. ಆದರೆ ನಾನು ಅದನ್ನೇ ಮಾಡಬೇಕಾ ಅಂತ ಬಂದಾಗಿಲ್ಲ, ಅದನ್ನು ಮಾಡೋದು ಬೇಡ, ನಾವೇನಾದರೂ ಬೇರೆ ಮಾಡಬೇಕು ಅಂಥೇಳಿ ಒಂದಷ್ಟು, ಯಾಕಂದರೆ 5-6 ವರ್ಷಕ್ಕೆ ಇಂಡಸ್ಟ್ರಿನೇ ಚೇಂಜ್ ಆಗುತ್ತೆ ಸರ್. ಅದೇನೋ ಒಂಥರ ಹಳೆ ನೀರು ಹೋಗಿ ಹೊಸ ನೀರು ಬರುತ್ತೆ ಅಲ್ಲ, ಆ ಒಂದು ಇದು ಸೆಟ್ ಆಗುತ್ತೆ, ಒಂದು ಅಪ್ಡೇಟ್ ಆಗುತ್ತೆ ಇಂಡಸ್ಟ್ರಿ. ಸೊ ಹಂಗೆ ಬಂದಾಗ ನಾನೇನಾದರೂ ಒಂದು ಬೇರೆ ಹೇಳಬೇಕಲ್ಲ ಅಂತ. ಅಂದರೆ ನೀವು ಯಾವುದೇ ಸಿನಿಮಾದ ಗೆಲುವಿನ ಇತಿಹಾಸ ತೆಗೆದು ನೋಡಿದ್ರೆ ಏನಾದರೂ ಹೊಸದಾಗಿ ಹೇಳಿದಾಗಲೇ ಹಂಗಾಗಿದೆ ಅದು. ಆ ಒಂದು ಜಾನ್ರನ್ನ, ಆ ಒಂದು ಎರನ ಬ್ರೇಕ್ ಮಾಡಿದಾಗ ಮುಂಗಾರು ಮಳೆ ಗೆಲ್ತು, ದುನಿಯಾ ಗೆದ್ದಿದ್ದಾಗಲಿ, 6 Minutes 5 Seconds ಅಥವಾ ರಂಗಿತರಂಗ, ಇವೆಲ್ಲವೂ ಎಲ್ಲ ಗೆಲುವಿನ ಹಿಂದೆ ಒಂದಷ್ಟು ವರ್ಷ ಇಂಡಸ್ಟ್ರಿ ಒಂದು ಸ್ವಲ್ಪ ಮಲಗಿರುತ್ತೆ, ಮತ್ತೊಂದು ಗೆಲುವುಗಳು. ಸೊ ಹಾಗೆ ಅದನ್ನು ನಾನು ನಂಬ್ತೀನಿ. ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ನಾನು ಬರೆದಿರೋ ಕಥೆನ ನಾನು ತುಂಬ ನಂಬ್ತೀನಿ. ಯಾಕಂದರೆ ಇದು ಒಳ್ಳೆ ಕಥೆ ಬರೆದಿದ್ದೀನಿ. ಆ್ಯಂಡ್ ಆ ಕತೆ ಅದೆಲ್ಲೂ ಯಾರನ್ನೂ ಇದು ಮಾಡಿದೆ. ಆ ಕತೆ ತುಂಬ ಪ್ಯೂರ್ ಸೋಲ್ ಅದು. ಆ ಕತೆ ನಾನು ಹುಟ್ಟಿ ಬೆಳೆದಿದ್ದು ನಮ್ಮ ಮಲೆನಾಡಿನ
ಕಾಡು ಮೇಡಲ್ಲಿ ಹುಟ್ಟಿ ಬೆಳೆದಿದ್ದು, ನಾನು ನೋಡಿರೋ ಒಂದಷ್ಟು ಘಟನೆಗಳು, ಕೇಳಿರೋಂಥ ಕಟ್ಟುಕತೆಗಳು ಇವೆಲ್ಲ ನನ್ನ ಇನ್ಸ್ಪೈರ್ ಮಾಡುತ್ತೆ ಕತೆಗೆ. ಸೊ ಆ ಥರ ಒಂದು ಥಾಟ್ ಇಟ್ಕೊಂಡು ಬರೆದಿರೋ ಆ ಕತೆಗೆ ಕರೆಕ್ಟ್ ಇವತ್ತಿನ ಸಿನಿಮಾ ನೋಡೋ ಆಡಿಯನ್ಸು ಎಷ್ಟು ಅವ್ನ ಎಂಗೇಜ್ ಮಾಡೋದಕ್ಕೆ ಎಷ್ಟು ನಮ್ಮ ಹತ್ರ ಸ್ಟಫ್ಸ್ ಬೇಕು ಅನ್ನೋ ವಿಚಾರ ಇಟ್ಕೊಂಡು ಆ ಕತೆ ಮೇಲೆ ಅದನ್ನೆಲ್ಲ ಹೆಣ್ಕೊಂಡು ಬಂದು ತುಂಬ ಅದ್ಭುತವಾಗಿ ಒಂದು ಕತೆ ರೂಪುಗೊಳ್ಳುತ್ತೆ. ಅದಕ್ಕೆ 34ನೇ ಡ್ರಾಫ್ಟು ಇವತ್ತು ಶೂಟಿಂಗ್ ಆಗಿ ಇವತ್ತು ಸಿನಿಮಾ ನೋಡ್ತಾ ಇರೋದು. ಅದಕ್ಕಿಂತ 33 ಡ್ರಾಫ್ಟ್ ಸಿನಿಮಾ ಬರಿತಾನೆ ಹೋಗ್ತೀನಿ, ಹಿಂಗಲ್ಲ ಹಿಂಗಂತ ಏನೋ ಒಂದಷ್ಟು. ಎಲ್ಲರಿಗೂ ಕೋವಿಡ್ ಕಷ್ಟ ಕೊಡ್ತು ಅಂತಂದರೆ ಕೋವಿಡ್ ನನಗೆ ಖುಷಿ ಕೊಡ್ತು. ಕೋವಿಡ್ನ ನಾನು ಭಾಳ ಪ್ರೀತಿಸ್ತೀನಿ. ಯಾಕೆ ಅಂದರೆ ಆ 2 ವರ್ಷ ನಾನು ತುಂಬ ರೆಡಿ ಮಾಡಿಬಿಟ್ಟೆ. ಬೇರೆ ಏನೂ ಕೆಲಸ ಇರಲಿಲ್ವಲ್ಲ, ಈ ಸ್ಕ್ರಿಪ್ಟ್ನ ತುಂಬ ಫೈನ್ ಟ್ಯೂನ್ ಮಾಡಿ ತುಂಬ ಅದ್ಭುತಗಳ ವಿಷಯಗಳನ್ನೆಲ್ಲ ಹಾಕಿದೆ ನಾನು ಈ ಕೋವಿಡಲ್ಲಿ. ಸೊ ಹಾಗಾಗಿ 34ನೇ ಡ್ರಾಫ್ಟ್ ಇವತ್ತು ಶೂಟ್ ಅಂದರೆ ಅದು ಸ್ಕ್ರಿಪ್ಟ್ ಆಗಿ ಅದು ಶೂಟ್ ಕಂಪ್ಲೀಟ್ ಆಗಿ ಇವತ್ತು ಅಪಾಯದ ಎಚ್ಚರಿಕೆಗೆ ಆಗಿಬಿಡ್ತಾ ಇರೋದು. ನನ್ನ ಕತೆ ಬಗ್ಗೆ ಅಂದರೆ ನಾನು ಹೇಳ್ತಿರೋ ಕಂಟೆಂಟ್ ಬಗ್ಗೆ ನಂಗೆ ನಂಬಿಕೆ ಇದೆ ಸರ್. ಐ ಆಮ್ ವೆರಿ ಹ್ಯಾಪಿ ಆ ವಿಷಯ. ಮೇಲಾಗಿ ರಾಧಾ ಭಗವತಿ ಅಂದರೆ ಪ್ರತಿಯೊಬ್ಬ ನಟಿನೂ ಅನ್ಕೋತಾಳೆ, ನಾನು ಮಾಡಿದಂತಹ ಪ್ರಾಜೆಕ್ಟ್ ವೆದರ್ ಇಟ್ ಈಸ್ ಶಾರ್ಟ್ ಫಿಲ್ಮು, ಟೆಲಿವಿಷನ್ನು, ಸೀರಿಯಲ್ಲು, ಡಾಕ್ಯುಮೆಂಟ್ನೋ, ಸಿನಿಮಾನೋ, ಎಲ್ಲವೂ ಅದ್ಭುತವಾಗಿ ಜನಕ್ಕೆ ರೀಚ್ ಆಗಬೇಕು ಅಂದರೆ ನಾನು ಮೊದಲು ನನ್ನ ಪಾತ್ರವನ್ನು ಜೀವಿಸಬೇಕು, ನನ್ನ ಪಾತ್ರಕ್ಕೆ ನಾನು ನ್ಯಾಯ ಒದಗಿಸ್ಬೇಕು, ಅಂದಾಗ ಮಾತ್ರ ಅಂತ. ಅಪಾಯವಿದೆ ಎಚ್ಚರಿಕೆ ಅನ್ನುವಂಥದ್ದು ನಿಮ್ಮ ಸಿನಿಗ್ರಾಫ್ಗೆ, ಸಿನಿ ಕೆರಿಯರ್ಗೆ ಎಷ್ಟು ಪ್ಲಸ್ ಆಗುತ್ತೆ ಹಿಂದೆ, ಇಂದು ಮತ್ತು ಮುಂದೆ 3 ಡೈಮೆನ್ಷನ್ ಯೋಚನೆ ಮಾಡಿದಾಗ, ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್? ಸರ್, ನಾನು ಈ ಒಂದು ಸಿನಿಮಾ ಹಾರರ್ ಅಂತ ಗೊತ್ತಾದಾಗಲೇ ನನಗೆ ಓಕೆ ಮಾಡೋದಾ ಬೇಡವಾ ಅಂತಲೇ ನಾನು ಇದ್ದಿದ್ದು. ಏಕೆಂದರೆ ನನಗೆ ಈ ದೆವ್ವ ಭೂತ ಅಂದರೆ ಸ್ವಲ್ಪ ಭಯ ಜಾಸ್ತಿ. ಬಟ್ ಯಾವಾಗ ಈ ಸ್ಟೋರಿ ಬಗ್ಗೆ ಕೇಳಿ, ದಿಸ್ ಇಸ್ ನಾಟ್ ಅ ಪ್ರಾಪರ್ ಹಾರರ್ ಮೂವಿ. ಇಟ್ ಈಸ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ, ಅಡ್ವೆಂಚರ್ ಇದೆ, ಇಟ್ ಹ್ಯಾಸ್ ಕಾಮಿಡಿ, ರೊಮ್ಯಾನ್ಸ್, ಎವ್ರಿಥಿಂಗ್. ಇಟ್ ಕನ್ಸಿಸ್ಟ್ ಆಫ್ ಎವ್ರಿಥಿಂಗ್. ಸೊ ನನಗೆ ಕೇಳಿದಾಗ ಓಕೆ ಮಾಡ್ಬೋದು ಅಂತ ಹೇಳಿ ನನಗನ್ನಿಸ್ತು. ಆ್ಯಂಡ್ ಎಸ್, ಈ ಒಂದು ಸಿನಿಮಾ ನನಗೆ ಖಂಡಿತವಾಗಿ ಗೆಲುವನ್ನು ತಂದುಕೊಡುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಏಕೆಂದರೆ ಈ ಸಿನಿಮಾ ಆಗಿದೆ ಸರ್, ಕತೆ ಆಗಿರ್ಬೋದು, ಇದರ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಒಂದು ವಿಜುವಲ್ಸ್ ಆಗಿರ್ಬೋದು, ಸೌಂಡ್ ಆಗಿರ್ಬೋದು, ಚಿಕ್ಕ ಚಿಕ್ಕ ಹುಳುಗಳ ಸೌಂಡನ್ನು ಕೂಡ ಇಲ್ಲಿ ನ್ಯಾಚುರಲ್ ಆಗಿ ತಂದುಕೊಟ್ಟಿದ್ದಾರೆ. ಸೊ ಎಲ್ಲವೂ. ಆ್ಯಂಡ್ ಆರ್ಟಿಸ್ಟ್ಗಳು ತುಂಬ ದೊಡ್ಡ ಆರ್ಟಿಸ್ಟ್ಗಳು ಕೂಡ ಮಾಡಿರೋದುಂಟು. ಆ್ಯಂಡ್ ಇನ್ನೊಂದು ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಪಾತ್ರ ಏನಿದೆ ಅದಕ್ಕೂ ನನ್ನ ನಿಜ ಜೀವನದ ಅಂದರೆ ನನ್ನ ನಿಜವಾಗಿರೋ ಪಾತ್ರ ಅಂದರೆ ಕ್ಯಾರೆಕ್ಟರ್ಗೂ ಯಾವುದೇ ಡಿಫ್ರೆನ್ಸ್ ಇಲ್ಲ. ಸೊ ನಾನು ನನ್ನತನೇ ನಾನಲ್ಲಿ ಜೀವಿಸಿದ್ದೀನಿ, ಆ ಒಂದು ಪಾತ್ರವನ್ನು ಜೀವಿಸಿದ್ದೀನಿ ಅಂತ ನನಗೆ ಒಂದು ಭಾವನೆ ಇದೆ. ಆ್ಯಂಡ್ ಆ ಪಾತ್ರ ಬಂದು ತುಂಬ ಇನ್ನಸೆಂಟ್, ತುಂಬ ಕ್ಯೂಟಾಗಿರುವಂಥ ಕ್ಯಾರೆಕ್ಟರ್, ತುಂಬ ಮಾತಾಡದೇ ಇರೋವಂಥ ಕ್ಯಾರೆಕ್ಟರ್. ನಾನು ನಿಜ ಜೀವನದಲ್ಲಿ ಹಾಗೇ ಇರೋದು. ಸೊ ಅದು ತುಂಬ ನನ್ನ ಲೈಫ್ಗೆ ಕನೆಕ್ಟ್ ಆಗೋದ್ರಿಂದ ನಾನು ಅದ್ರ ಮೇಲೆ ಜಾಸ್ತಿ ಏನು ವರ್ಕ್ ಮಾಡಬೇಕಾಗಿ ಬರಲಿಲ್ಲ. ಈಗ ಸೀರಿಯಲ್ಸ್ ಅಂತ ಬಂದಾಗ ಅದಕ್ಕೆ ಬೇರೆ ಆ್ಯಕ್ಟಿಂಗ್ ಫಾರ್ಮ್ ಇರುತ್ತೆ, ಸಿನಿಮಾ ಅಂತ ಬಂದಾಗ ಬೇರೆಯೇ ಆ್ಯಕ್ಟಿಂಗ್ ಫಾರ್ಮ್ ಇರುತ್ತೆ. ನಾನು ಸೀರಿಯಲ್ಗೆ ಈ ಥರ ಇರುತ್ತೆ, ಸಿನಿಮಾಗೆ ಈ ಥರ ಇರುತ್ತೆ ಅಂತ ನನಗೆ ಐಡಿಯಾ ಇತ್ತು. ಏಕೆಂದರೆ ಇದು ನನ್ನ 3ನೇ ಸಿನಿಮಾ. ಮೊದಲನೇ ಸಿನಿಮಾ ಬಂದು 90 ದಿನಗಳು, ನಂತರ ವಸಂತಕಾಲದ ಹೂಗಳು ಮಾಡಿದೆ, ನಂತರ ಅಪಾಯವಿದೆ ಎಚ್ಚರಿಕೆ. ಸೊ ನನಗೆ ಒಂದು ಐಡಿಯಾ ಇದ್ದಾಗ ನನಗೆ ಗೊತ್ತಿರುತ್ತೆ ನಾನು ಮಾಡಿದೆ. ಬಟ್ ನನ್ನನ್ನು ಪಾಲಿಷ್ ಮಾಡಿದ್ದು ಅಂದರೆ ಕಂಪ್ಲೀಟ್ ಅಲ್ಲ, ಒಂದು ಅವ್ರಿಗೆ ಯಾವ ಥರ ಬೇಕೋ ಈ ಥರ ಬೇಕು ನನಗೆ ಕ್ಯಾರೆಕ್ಟರ್ ಅಂತ ಸರ್ ಹೇಗೆ ಹೇಳಿದ್ರು ಅದನ್ನು ನಾನು ಒಂದು ಪಾತ್ರಕ್ಕೆ ನಾನು ಕೊಟ್ಟಿದ್ದೀನಿ. ಆ್ಯಂಡ್ ಡೆಫಿನೆಟ್ಲಿ ಇಲ್ಲಿವರೆಗೂ ಮಾಡಿದಂತಹ ಸೀರಿಯಲ್ಸ್ ಆಗಲಿ, ಸಿನಿಮಾಗಳಿಗಾಗಲಿ ನಾನು ಕೊಟ್ಟಿರುವಂತಹ ಎಫರ್ಟ್ಸ್ ಬೇರೆ, ಆ್ಯಂಡ್ ಈ ಒಂದು ಸಿನಿಮಾಗೆ ನಾನು ಹಾಕಿರುವಂತಹ ಎಫರ್ಟ್ಸ್ ಬೇರೆ. ಸೊ ಈ ಒಂದು ಪ್ರಾಜೆಕ್ಟ್ ನನಗೆ ಒಳ್ಳೆ ಗೆಲುವನ್ನು ತಂದುಕೊಡುತ್ತೆ ಅಂತ ನಾನು ಭಾವಿಸ್ತೀನಿ ಸರ್. ನೈಸ್. ಜೊತೆಗೆ ಅಂದರೆ ನೀವು ಅಂದ್ರಿ ಇದಕ್ಕಿಂತ ಮುಂಚೆ ಸಿನಿಮಾಗಳನ್ನು ಮಾಡಿದೆ, ಇದು ಎಷ್ಟು ಒಬ್ಬ ಆರ್ಟಿಸ್ಟ್ ಡಿಸ್ಟರ್ಬ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇದಕ್ಕಿಂತ ಮುಂಚೆ ಮಾಡಿದಂತಹ ಸಿನಿಮಾಗಳು ಅದ್ಭುತವಾದ ಸಿನಿಮಾಗಳೇ, ಇಫ್ ಐ ಆಮ್ ನಾಟ್ ರಾಂಗ್. ತುಂಬ ಚೆನ್ನಾಗಿ ಹೆಸರು ಮಾಡಿದಂಥ ಸಿನಿಮಾಗಳೇ. ಅದು ಮೇ ಬಿ ಅದು ಕಲೆಕ್ಷನ್ ಆಗಿರದೇ ಇರ್ಬೋದು, ಅಥವಾ ಜನಗಳಿಗೆ ರೀಚ್ ಆಗೋದ್ರಲ್ಲಿ ಸ್ವಲ್ಪ ಇದಾಗಿರ್ಬೋದು. ಹೌದು. ಈ ಥರದ ಒಂದಷ್ಟು ಅಪ್ ಆ್ಯಂಡ್ ಡೌನ್ಸು ಒಬ್ಬ ಕಲಾವಿದನಾಗಿ ನೀವು ಅದನ್ನು ಹೇಗೆ ಸ್ವೀಕರಿಸ್ತೀರಿ, ಜೊತೆಗೆ ಈ ಸಿನಿಮಾಗೆ ಅದನ್ನು ಡಬಲ್ ಬೂಸ್ಟಾಗಿ ಹೇಗೆ ಕನ್ವರ್ಟ್ ಮಾಡ್ಕೊಂಡ್ರಿ ಅಂತ? ಅದೇ ಈಗ ನಾನು ಹೇಳಿದಾಗೆ ಮೊದಲೇ ನನ್ನೊಂದು ಶಾರ್ಟ್ ಫಿಲ್ಮ್ ಕನಸಿನ ಮಳೆಯಾದಳು ಅಂತ ಬರುತ್ತೆ, ಮೈಕ್ರೋ ಫಿಲ್ಮ್, ಒಂದು 45-50 ಮಿನಿಟ್ಸ್. ನನಗೆ ಈಗಲೂ ಆ ಸಿನಿಮಾ ಭಾಳ ಇಷ್ಟ. ಯಾಕಂದರೆ ಅದರಲ್ಲೊಂದು ಒಳ್ಳೆ ಫೀಲ್ ಇದೆ. ಅದು ಎಷ್ಟು ರೀಚ್ ಆಯಿತೋ ಆಗಲಿಲ್ವೋ ಸೆಕೆಂಡ್ರಿ. ಆ್ಯಸ್ ಅ ಆರ್ಟಿಸ್ಟ್ ನಾನೊಂದು ಹೊಸ ಪ್ರಾಜೆಕ್ಟ್ನ ಮಾಡಿದಾಗ ಆ ಪ್ರಾಜೆಕ್ಟ್ ನನಗೆ ನೆಮ್ಮದಿ ಕೊಡ್ತಾ, ನನಗೆ ಅದ್ರಲ್ಲಿ ಸ್ಯಾಟಿಸ್ಫೈ ಸಿಗುತ್ತಾ ಅನ್ನೋದನ್ನ ಫಸ್ಟ್ ನಾನು ನೋಡಿದೆ. ಅದು ಇವತ್ತಿಗೂ ಇದೆ. ಅಷ್ಟು ಒಳ್ಳೆ ಪ್ರಾಜೆಕ್ಟ್ ಅದು. ಯೂಟ್ಯೂಬಲ್ಲಿ
ಕಂಟೆಂಟ್ ಇದೆ ಈಗ 50 ಮಿನಿಟ್ಸ್ದು. ಅದು ಬಿಟ್ಟರೆ ಸಿನಿಮಾಗೆ ಅಂತ ಬಂದ ತಕ್ಷಣ ಆನಾ ಮೊದಲನೇ ಸಿನಿಮಾ. ಆ ಸಿನಿಮಾ ಫಸ್ಟ್ ಸೂಪರ್ ವುಮೆನ್ ಸಿನಿಮಾ. ಆದಿತ್ಯ ಪ್ರಭುದೇವ ಅವರು ಸೂಪರ್ ವುಮೆನ್ ಆಗಿ ಮಾಡ್ತಾರೆ. ಅದು ಹೊಸಬ್ರ ಪ್ರಯತ್ನ. ಎಲ್ಲ ಸಣ್ಣ ಹುಡುಗರು, ನಾವು 23-24 ವಯಸ್ಸಿನ ಹುಡುಗರು, ಇನ್ಕ್ಲೂಡಿಂಗ್ ಡೈರೆಕ್ಟರ್, ನಾವೆಲ್ಲ ಇಂಡಿಯನ್ ಫಸ್ಟ್ ಸೂಪರ್ ವುಮೆನ್ ಅಂತ ಅದನ್ನ ಪೋರ್ಟ್ರೇ ಮಾಡ್ತೀವಿ. ಆದರೂ ಒಂದು ಸಣ್ಣ ಬಡ್ಜೆಟ್ ಇಟ್ಕೊಂಡು, ಭಾಳ ಸಣ್ಣ ಬಡ್ಜೆಟ್ ಇಟ್ಕೊಂಡು ಸೂಪರ್ ವುಮೆನ್ ಕನಸನ್ನ ಕಾಣ್ತೀವಿ. ಅದ್ರ ರೈಸ್ ಅಂತ ತೋರಿಸ್ತೀವಿ, ಅದನ್ನು ಮಾರ್ಕೆಟ್ ಮಾಡ್ತೀವಿ. ಬಟ್ ಅವತ್ತಿನ ದಿನಕ್ಕೆ ಏನು ಸಿಗಬೇಕಿತ್ತು ಅಷ್ಟು ಸಿಕ್ತು. ಯಾಕಂದರೆ ಅಷ್ಟು ಸಣ್ಣ ಬಡ್ಜೆಟಲ್ಲಿ, ಅಷ್ಟು ಸಣ್ಣ ಪ್ರಮೋಷನಲ್ಲಿ ಏನು ವ್ಯಾಲ್ಯೂ ಸಿಗಬೇಕಿತ್ತು ಅಷ್ಟನ್ನು ಮಾಡ್ಕೊಬಂದ್ವಿ. ಆ್ಯಂಡ್ ಇವತ್ತಿಗೂ ಅದಿತಿ ಪ್ರಭುದೇವ ಆನಾ ಬಗ್ಗೆ ಮತ್ತು ರಂಗನಾಯಕಿ ಬಗ್ಗೆ ತುಂಬ ಮಾತಾಡ್ತಾರೆ. ಹೌದೌದೌದು, ಖಂಡಿತವಾಗ್ಲೂ. ಆನಾ ಕೂಡ ಅಮೆಝಾನ್ ಪ್ರೈಮಲ್ಲಿ ಈಗಲೂ ಇದೆ. ಅಮೆಝಾನ್ ಪ್ರೈಮಲ್ಲಿ ತುಂಬ ಓಡಿರುವಂಥ, ಒನ್ ಆಫ್ ದ ಕನ್ನಡದಲ್ಲಿ ತುಂಬ ಓಡಿರುವಂಥ ಒಂದು ಸಿನಿಮಾ. ಅದು ಜನರಿಗೆ ಗೊತ್ತಿಲ್ಲ, ಬಟ್ ಆನಾ ತುಂಬ ಓಡಿದೆ. ಆ್ಯಂಡ್ ಅದು ಬಿಟ್ಟರೆ ಮೇರಿ ಸಿನಿಮಾದಲ್ಲಿ ನಾನು ಹೀರೋ ಆಗಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಮಾಡ್ತೀನಿ. ಬಟ್ ಆ ಸಿನಿಮಾ ಕೂಡ ನಾನು ಹೇಳಿದಾಗೆ ಪ್ರಮೋಷನ್ ಅನ್ನೋಂಥ ಬಡ್ಜೆಟ್ ಅನ್ನೋಂಥ ಕನ್ಸ್ಟ್ರೈಂಟಿಂದ ಸಿನಿಮಾ ರೀಚ್ ಮಾಡೋಕ್ಕಾಗಲಿಲ್ಲ. ನಿಮಗೆ ಗೊತ್ತಿದೆ, ಇವತ್ತಿನ ದಿನಕ್ಕೆ ಥಿಯೇಟ್ರ್ಗಳನ್ನು ಉಳಿಸ್ಕೊಳ್ಳೋದಷ್ಟು ಈಸಿ ಅಲ್ಲ. ನಿಮ್ಮ ಹತ್ರ ಬಡ್ಜೆಟ್ ಇಲ್ಲ, ನೀವು ಪ್ರಮೋಷನ್ ಮಾಡಿಲ್ಲ ಅಂದರೆ ಥಿಯೇಟ್ರ್ಗಳು ನಿಮ್ಮ ಕಣ್ಣು ಮುಂದೆನೇ 2ನೇ 3ನೇ ದಿವಸಕ್ಕೆ ಕೈ ಬಿಟ್ಟು ಹೋಗ್ತಾ ಇರುತ್ತೆ. ನಾವು ಸುಮ್ಮನೆ ಕೂತ್ಕೊಂಡು ನೋಡ್ಬೋದಷ್ಟೆ, ಏನು ಮಾಡ್ಕೊಳಕ್ಕಾಗಲ್ಲ. ಇಂಥ ಅನುಭವಗಳೆಲ್ಲ ಮಾಡಿದಾಗ ಕೆಲವೊಂದು ಸಲ ಡೆಫಿನೆಟ್ಲಿ ಡಿಸ್ಟರ್ಬ್ ಮಾಡುತ್ತೆ. ಆ್ಯಸ್ ಅ ಆರ್ಟಿಸ್ಟ್ನ ಒಬ್ಬನ್ನ ಡಿಸ್ಟರ್ಬ್ ಮಾಡುತ್ತೆ. ಒಂದೊಂದು ಸಲ ನಾನು ಕಂಟೆಂಟ್ ಕರೆಕ್ಟ್ ಚೂಸ್ ಮಾಡ್ತಾಯಿದ್ದೀನ, ಅಥವಾ ಈ ಇಂಡಸ್ಟ್ರಿಯಲ್ಲಿ ನನಗೆ ಬೆಳೆಯೋದಕ್ಕೆ ಸಾಧ್ಯನಾ ಅಂತೆಲ್ಲ ಅನಿಸುತ್ತೆ. ನೀವು ಮಾಡಿದ್ರು ಅಂದರೆ ಮುಂಚೆ ಎಲ್ಲ ಹೇಗಿತ್ತು, ನಾವು ಅಣ್ಣವ್ರನ್ನ ಆಗಲಿ ವಿಷ್ಣುದಾದನ್ ಅವ್ರು ಇವ್ರನ್ನೆಲ್ಲ ನೋಡಿದಾಗ ಅನಿಸುತ್ತೆ ಒಳ್ಳೆ ಪರ್ಫಾರ್ಮ್ ಮಾಡಬೇಕು, ಜನರಿಗೆ ಅಟ್ರ್ಯಾಕ್ಟ್ ಮಾಡಬೇಕು, ಅಷ್ಟೇ ಸಾಕು ಅನ್ನೋಂಥದ್ದು. ಇವತ್ತು ಬರೀ ಸಿನಿಮಾ ಮಾಡಿದ್ರೆ ಸಾಲಲ್ಲ. ಈಗ ನನಗೆ ಅಂತಲ್ಲ, ಒಬ್ಬ ಡೈರೆಕ್ಟರ್ಗೂ ಅಷ್ಟೇ ಅದ. ಅವರು ಕೂಡ ಅವ್ರ ಮೈಂಡಲ್ಲಿ ಚಿಕ್ಕ ವಯಸ್ಸಿಂದ ಏನಿರುತ್ತೆ, ನಾನೊಂದು ಒಳ್ಳೆ ಸಿನಿಮಾ ಮಾಡಬೇಕಪ್ಪ ಅಷ್ಟೇ ಅಂದ್ಕೊಂಡು ಬಂದಿರ್ತಾರೆ. ಆ ಸಿನಿಮಾನ ಹೆಂಗೆ ಮಾರಬೇಕಪ್ಪ, ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ಹೆಂಗಪ್ಪ ಜನರಿಗೆ ತಲುಪಿಸ್ಬೇಕಪ್ಪ, ಈ ಮಾರ್ಕೆಟಿಂಗ್ ಅನ್ನೋಂಥದ್ದು ನಾವು ಯಾರು ಕಲ್ತಿಲ್ಲ. ಚೆನ್ನಾಗಿದೆ, ಹೇಗೆ ಮಾಡಬೇಕು, ಹೇಗೆ ಮಾರಬೇಕು ಅನ್ನೋಂಥದ್ದು ನಾವು ಯೋಚನೆ ಮಾಡಿರಲ್ಲ. ಅವ್ರು ಹೇಗೆ ಮಾಡಬೇಕು ಅನ್ನೋದನ್ನ ಕಲ್ತಿರ್ತಾರೆ ಸಿನಿಮಾನ. ನಾವು ಹೇಗೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಕಲ್ತಿರ್ತೀವಿ. ನಾವು ಯಾರು ಹೇಗೆ ಮಾರಬೇಕಪ್ಪ, ನಮ್ಮನ್ನು ಹೆಂಗಪ್ಪ ಮಾರ್ಕೆಟಿಗೆ ತೊಗೊಬರ್ಬೋದಪ್ಪ ಅನ್ನೋದು ನಾವು ನಿಜವಾಗ್ಲೂ ಯೋಚನೆ ಮಾಡಿರಲ್ಲ. ಬಟ್ ಆ ಯೋಚನೆನೂ ಶುರುವಾಯಿತು. ಅಂದರೆ ಈ ಎಲ್ಲ ಒಂದಾದ್ಮೇಲೆ ಆವಾಗ ನಾನು ಯೋಚನೆ ಮಾಡಿದ್ದು, ಫಸ್ಟು ಸಿನಿಮಾ ಒಂದೊಂದು ಸಲ ಏನಾಗುತ್ತೆ, ತುಂಬ ಚೆನ್ನಾಗಿರೋ ಸಿನಿಮಾಗಳು ಮಾರ್ಕೆಟಿಂಗ್ ಇಲ್ಲದೆ ಫೇಲ್ ಆಗುತ್ತೆ. ಒಂದೊಂದು ಸಲ ತುಂಬ ಒಳ್ಳೆ ಮಾರ್ಕೆಟಿಂಗು, ಸಿನಿಮಾ ಚೆನ್ನಾಗಿಲ್ಲದೆ ಫೇಲ್ ಆಗುತ್ತೆ. ಸೊ ಎರಡೂ ಇಂಪಾರ್ಟೆಂಟ್. ಒಳ್ಳೆ ಸಿನಿಮಾನೂ ಇಂಪಾರ್ಟೆಂಟು, ಒಳ್ಳೆ ಮಾರ್ಕೆಟಿಂಗು ಇಂಪಾರ್ಟೆಂಟ್. ಇದು ಎರಡು ಕೈಗೂಡಿದಾಗ ಮಾತ್ರ ಇದಾಗುತ್ತೆ. ಸೊ ನಾನು ಮೊದಲೇನು ಯೋಚನೆ ಮಾಡಿದ್ದು, ಮಾರ್ಕೆಟಿಂಗ್ ಆಮೇಲೆ ಯೋಚನೆ ಮಾಡೋಣ. ಮೊದಲು ಒಳ್ಳೆ ಸಿನಿಮಾ ಆಗಬೇಕು. ಒಳ್ಳೆ ಸಿನಿಮಾ ಹೆಂಗಾಗುತ್ತೆ, ಫಸ್ಟು ಪೇಪರಲ್ಲಿ ಒಳ್ಳೆ ಸಿನಿಮಾ ಆಗಿರಬೇಕು, ಅದು ಸ್ಕ್ರಿಪ್ಟ್ ಸ್ಟೇಜಲ್ಲಿ ಒಳ್ಳೆ ಸಿನಿಮಾ ಆಗಿರಬೇಕು, ಕತೆ ಓದಿದಾಗ ಒಳ್ಳೆ ಸಿನಿಮಾ ಅನಿಸ್ಬೇಕು. ಅಲ್ಲಿಂದ ಎಕ್ಸಿಕ್ಯೂಷನ್ ಅದು 100 ಟೈಮ್ಸ್ ಆಗ್ಬೋದು, 1000 ಟೈಮ್ಸ್ ಆಗ್ಬೋದು, ಅಲ್ಲ ಅದು ಎಷ್ಟಿದೆ ಅಷ್ಟೇ ಆಗ್ಬೋದು. ಬಟ್ ನಿಮಗೆ ಪೇಪರಲ್ಲಿ ಚೆನ್ನಾಗಿದೆ ಅಂತ ಅನಿಸಿದ್ರೆ ಅಷ್ಟಾದರೂ ಸಾಕು, ಅದು ಚೆನ್ನಾಗಿರುತ್ತೆ. ಆ ಕಾನ್ಸೆಪ್ಟಿಂದ ಫಸ್ಟು ಕಂಟೆಂಟ್, ಕಥೆಯನ್ನು ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ ಅದು ಸಿನಿಮಾ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ. ಸಿನಿಮಾ ಆಗಿ ನಾವೇನು ಅಂದ್ಕೊಂಡಿದ್ವಿ, ನಾನು ಕಾರ್ಡ್ ಪೋರ್ಷನ್ನ ಓದಬೇಕಾದ್ರೆ ನಾನು ಬಿಗಿನಿಂಗಲ್ಲಿ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಿದ್ದೆ. ವೆರಿ ಬಿಗಿನಿಂಗ್ ಫಸ್ಟ್ ನಾನು ಸ್ಕ್ರಿಪ್ಟ್ ಓದಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿದ್ದು ಮಾತಾಡಿದ್ದು ನನಗೆ ಈಗಲೂ ನೆನಪಿದೆ. ಕಾರ್ಡ್ ಪೋರ್ಷನ್ ಎಲ್ಲ ಸಡನ್ನಾಗಿ ಬರುತ್ತೆ. ಅಂದರೆ ಸಿನಿಮಾ ನಮ್ಮದು 40 ನಿಮಿಷ ನಿಮ್ಮನ್ನು ನಗೆಗಳಲ್ಲಿ ತೇಲ್ಸುತ್ತೆ ಸರ್. ಅಂದರೆ ಅದು ಅನ್ಎಕ್ಸ್ಪೆಕ್ಟೆಡ್. ಜನ ಹಾರರ್ ಅಂತ ಬಂದವರಿಗೆ 40 ನಿಮಿಷ ನಕ್ಕು ನಲಿಸುತ್ತೆ ಸಿನಿಮಾ. ಅಯ್ಯೋ ಇದು ಅದೇ ಸಿನಿಮಾನ ಅನಿಸುತ್ತೆ ನಿಮಗೆ. ಅಲ್ಲಿಂದ ಅದು ಶಿಫ್ಟ್ ಆಗ್ತಾ ಹೋಗುತ್ತೆ, ಬೇರೆ ಜಾನರ್ಗೆ ಗೇರ್ ಚೇಂಜ್ ಮಾಡ್ತಾ ಹೋಗುತ್ತೆ ಸಿನಿಮಾ ಸ್ಪೀಡನ್ನು. ಸೊ ಇಮಿಡಿಯೇಟ್ಲಿ ಆ ಸ್ಕ್ರಿಪ್ಟನ್ನು ಹೋದ ತಕ್ಷಣ ನಾನು ಡೈರೆಕ್ಟರ್ನ ಕೇಳ್ತೀನಿ, ಸರ್ ಏನು ಸರ್ ಇದು ಓದ್ತಾ ಇದು ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತಲ್ಲ ಸಿನಿಮಾ, ಇದು ಕಾರ್ಡ್ ಪೋರ್ಷನ್ನು ತುಂಬ ಚೆನ್ನಾಗಿದೆ ಸರ್. ಬಟ್ ನಮ್ಮಮ್ಮ ಓದ್ತಾರೆ ಸ್ಕ್ರಿಪ್ಟ್ನ, ನನಗಿಂತ ಮುಂಚೆ ನಮ್ಮಮ್ಮ ಓದ್ತಾರೆ. ಸೂಪರ್. ಇವರು ನನಗೆ ಒಂದು ಇಡೀ ಬುಕ್ಲೆಟ್ ಕೊಡ್ತಾರೆ, ಸ್ಕ್ರಿಪ್ಟದು ದೊಡ್ಡ ಬುಕ್ಲೆಟ್ನ. ಅದನ್ನ ನಾನು ಮನೆಗೆ ತೊಗೊಂಡು ಹೋಗ್ತೀನಿ, ಓದ್ತೀನಿ ಅಂತ ಊರಿಗೆ ಕೊಡಗಿಗೆ. ನಮ್ಮಮ್ಮನಿಗೆ ಓದೋ ಹವ್ಯಾಸ, ಚೆನ್ನಾಗಿ ಓದ್ತಾರೆ ಅವರು. ಸೊ ನಾನೇನು ಮಾಡಿದೆ, ಫಸ್ಟ್ ನಮ್ಮ ಅಮ್ಮನ ಕೊಟ್ಟೆ ಓದೋದಕ್ಕೆ. ಅಮ್ಮ ನೀವು ಓದು ಫಸ್ಟು, ಆಮೇಲೆ ನಾವು ಓದ್ತೀನಿ ಅಂತ. ಅಮ್ಮ ಓದ್ತಾರೆ, ಏನು ಹೇಳಲ್ಲ, ನೀನೊಂದು ಸಲ ಓದು ಅಂದಮೇಲೆ ನಾವು ಅಮ್ಮ ಡಿಸ್ಕಸ್ ಮಾಡ್ತೀವಿ. ಅವಾಗ ನಾವು ಅದೇ ಡಿಸ್ಕಸ್ ಮಾಡ್ತೀವಿ. ಅಮ್ಮ ಹೇಳ್ತಾರೆ ತುಂಬ ಚೆನ್ನಾಗಿದೆ. ಅಮ್ಮನಿಗೆ ನಾನು ಏನು ಕ್ಯಾರೆಕ್ಟರ್ ಮಾಡ್ತೀನಿ ಅಂತಲೂ ಹೇಳಿಲ್ಲ. ಅಮ್ಮ ನಿನಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಗಿದ್ದು ಅಂತ ಕೇಳಿದೆ ಕಥೆಯಲ್ಲಿ. ಸೂರಿ ಅಂದರು ಅಮ್ಮ. ನಾನು ಅದೇ ಪಾತ್ರ ಮಾಡ್ತಾ ಇರೋದಮ್ಮ. ಅಂದರೆ ತಾಯಿಯೇ ಮೊದಲ ಗುರು ಅನ್ನೋದು, ತಾಯಿಯೇ ಮೊದಲ ಪ್ರೇಕ್ಷಕಿ. ಅಲ್ಲ, ಅವ್ರ ಅಮ್ಮ ಇನ್ನೊಂದು ಮಾತು ಹೇಳಿದ್ರಂತ ಅವ್ರಿಗೆ, ಇದು ಹಿಂಗೆಲ್ಲ ಇದೆಯಲ್ಲ, ಇದನ್ನ ಹೆಂಗೆ ತೆಗಿತೀರಿ ಅಂತ ಕೇಳಿದ್ರು. ಕಾರ್ಡ್ ಪೋರ್ಷನ್ ಇದೆಯಲ್ಲ, ಇದು ಓದ್ತಾ ಒಬ್ಬ ಓದುಗನಿಗೆ
ಕತೆ ಓದ್ತಾ ಇಮ್ಯಾಜಿನ್ ಮಾಡ್ಕೊಳ್ಳೋದು ತುಂಬ ಚಂದ. ಅಂದರೆ ನಮ್ಮ ಹ್ಯೂಮನ್ ಮೈಂಡ್ ಎಷ್ಟು ಸ್ಟ್ರಾಂಗ್ ಇದೆ ಅಂದರೆ ನಾವು ಏನು ಬೇಕಾದ್ರೆ ಇಮ್ಯಾಜಿನ್ ಮಾಡಿದ್ವಿ ಸರ್. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಟ್ಟಿದೆ, ನಾವು ಇಮ್ಯಾಜಿನ್ ಮಾಡೋದು ಬರಲಿ ಅನ್ನೋದಕ್ಕೋಸ್ಕರ. ಬಟ್ ಸಿನಿಮಾ ಹಂಗೆ ವರ್ಕ್ ಆಗಲ್ವಲ್ಲ. ನಮಗೂ ಗೊತ್ತು ಹೊಸ ತಂಡ, ಸಣ್ಣ ತಂಡ, ಏನು ನಮ್ಮದೇನು ರಾಜಮೌಳಿ ಪ್ರೊಡಕ್ಷನ್ ಥರ ಏನು ಬಡ್ಜೆಟ್ ಇರೋಲ್ಲ. ಬಟ್ ಈ ಥರ ಎಲ್ಲ ಬರೆದ್ಬಿಟ್ಟಿದ್ದಾರೆ ಫುಲ್ಲು. ಇವ್ರದ್ದು ಏನೇನೆಲ್ಲ ಸೀಕ್ವೆನ್ಸ್ ಇದೆ, ಅಲ್ಲಿ ಫಾಲ್ಸಿಂದ ಹಾರ್ತಾರೆ, ಇಲ್ಲಿ ದೊಡ್ಡ ಬಂಡೆಗಳು ಬೀಳುತ್ತೆ, ನೀರು ಚಿಮ್ಮುತ್ತೆ, ಆ ಕಾಡು ಮಧ್ಯದಲ್ಲಿ ಗೊಂಡಾರಣ್ಯದಲ್ಲಿ ಒಂದು ಇದು ಬರುತ್ತೆ, ಹುಲಿ ಬರುತ್ತೆ. ಗುರುವೇ ಬರೆಯೋದು ಚೆನ್ನಾಗಿದೆಯಪ್ಪ, ಹಿಂಗೆ ನೀನು ಎಕ್ಸಿಕ್ಯೂಟ್ ಮಾಡಬೇಕಲ್ಲ ಇದನ್ನ. ನನಗೆ ಅದೊಂದು ಭಯ, ಯಾಕಂದರೆ ಇದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೊ ಬಂದೀವಲ್ಲ. ಎಕ್ಸಿಕ್ಯೂಷನ್ ಪಾರ್ಟ್ ಅನ್ನೋದು ನನಗೆ ಭಯ ಆಯಿತು. ಅಂದರೆ ಎಕ್ಸಿಕ್ಯೂಷನ್ ನಾವು ಎಷ್ಟೇ ಚೆನ್ನಾಗಿ ಇಮ್ಯಾಜಿನ್ ಮಾಡಿ ಎಕ್ಸಿಕ್ಯೂಷನ್ ಪಾರ್ಟಲ್ಲಿ ನಾವು ಫೇಲ್ ಆದರೆ ಆಡಿಯನ್ಸ್ ಒಪ್ಪಲ್ಲ. ನಿಮಗೆ ಬಡ್ಜೆಟ್ ಇದೆಯಾ, ನೀವು ಹೊಸ ಟೀಮಾ, ನಿಮ್ಮ ಪ್ರೊಡ್ಯೂಸರ್ಸ್ ಯಾರು, ನಿಮ್ಮ ಬ್ಯಾಕಪ್ ಯಾರು ಕೇರಳ ಸರ್. ನಮ್ಮ ಆಡಿಯನ್ಸ್ ಕೇಳೋದೇನ, ನೀನು ಏನು ಔಟ್ಪುಟ್ ಕೊಟ್ಟಿದ್ಯಪ್ಪ ಅಷ್ಟೇ. ಸೊ ಈ ಪಾಯಿಂಟನ್ನು ನಾನು ವೆರಿ ಬಿಗಿನಿಂಗಲ್ಲಿ ಡೈರೆಕ್ಟರ್ ಜೊತೆ ಮಾತಾಡ್ತೀನಿ. ಸರ್ ಏನು ಸರ್ ಇದು ಹಿಂಗೆಲ್ಲ ಬರೆದ್ಬಿಟ್ಟಿದ್ದೀರಾ, ಕಾಡು ಪೋಷನ್ ಸರ್ ಹಿಂಗೆ ಅಂತ. ಇವರು ಒಂದೇ ಮಾಡೋಣಪ್ಪ ಮಗ. ಅಂದರೆ ಅವರು ತುಂಬ ಬಂಡತನದಲ್ಲಿದ್ದರು, ಬಂಡ ಧೈರ್ಯದಲ್ಲಿದ್ದರು. ಅಂದರೆ ನಾನು ಈಗ ಯೋಚನೆ ಮಾಡೋದು, ಇವತ್ತು ನಮ್ಮ ಸಿನಿಮಾ ಚೆನ್ನಾಗಿ ಬಂದಿದೆ, ಒಳ್ಳೆ ಪ್ರಮೋಷನ್ ಆಗ್ತಾಯಿದೆ, ಇನ್ನೇನು ರಿಲೀಸ್ಗೂ ಬಂದುಬಿಟ್ಟಿದ್ದೀವಿ, ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತಾಯಿದೆ. ಬಟ್ ಇದೆಲ್ಲ ಅವತ್ತಿಗೆ ಗೊತ್ತಿರಲಿಲ್ಲ ಸರ್. ಬಿಗಿನಿಂಗ್ ಡೇಲಿ ಆ ಭಯ ಇತ್ತು. ಬಟ್ ಆ ಭಯದಲ್ಲೊಂದು ಬಂಡತನ ಇತ್ತು, ಆಗುತ್ತೆ ಅಂತ, ಏನೋ ಆಗುತ್ತೆ ಮಾಡೋಣ ಅಂತ. ಅವತ್ತು ಆ ಮಾತಲ್ಲಿ ಅದೇ ಇದ್ದಿದ್ದು. ಕಾಡು ಪೋಷನ್ ಅಂದಾಗ ಅವ್ರಿಗೂ ಅವತ್ತು ಗೊತ್ತಿರಲಿಲ್ಲ ಇಷ್ಟು ಒಳ್ಳೆ ಟೆಕ್ನಿಷಿಯನ್ಸ್ ಎಲ್ಲ ಸೇರ್ತಾರೆ, ಇಷ್ಟು ನೀಟಾಗಿ ಆ ಸಿನಿಮಾ ಆಗುತ್ತೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಆ ಸಿನಿಮಾ ಆಗುತ್ತೆ, ಮತ್ತು ಅಷ್ಟು ಕ್ವಾಲಿಟಿ ಬರುತ್ತೆ ಅಂತ ಅವರು ಅಂದ್ಕೊಂಡಿರಲಿಲ್ಲ. ನಾನು ಮಾಡ್ತೀನಿ ಅಂತ ಇತ್ತಷ್ಟೇ. ಆ ಬಂಡ ಧೈರ್ಯನೇ ಇಲ್ಲಿ ಕರ್ಕೊಂಬಂತು ಅಂತ ನನಗನ್ಸುತ್ತೆ. ಜೊತೆಗೆ ನನಗೆ ಜಯಸೂರ್ಯ ಹೇಳಿದರು, ಈ ಥರದೊಂದು ಇಂಟರ್ವ್ಯೂ ಮಾಡಬೇಕು, ಅಪಾಯವಾದ ಎಚ್ಚರಿಕೆ. ಆಯ್ತು ಸರ್ ಮಾಡೋಣ, ಎಲ್ಲಿ ಮಾಡೋಣ ಸರ್? ಅವ್ರದ್ದೇ ಒಂದು ಸೆಟಪ್ ರೆಡಿ ಮಾಡ್ಕೊಂಡಿದ್ದಾರೆ. ನಾನು ಸೆಟಪ್ ಇನ್ ದ ಸೆನ್ಸ್ ನಾನು ಅನ್ಕೊಂಡೆ ಮೋಸ್ಟ್ಲಿ ಸೋಫಾ ಸೆಟ್ಟು ಇರ್ತವೆ ಅಂದರೆ ಕಾಮನ್ ಆಗಿ. ಅಂದರೆ ಒಂದು ನಮ್ಮ ಆಫೀಸಿಗೆ ಬಂದರೂ ನಾವು ಅದೇ ಮಾಡ್ತೀವಿ. ನಾನು ಕೇಳಿದೆ, ಕೊನೆ ಒಂದೇನೋ ಫೋಟೋ ಕಳಿಸಿದ್ರು. ನಾನು ಸರ್ ಇದು ಹೆಂಗೆ ಅಂದೆ. ಇಲ್ಲ ಸರ್, ಒಂದು ಹಾಲಲ್ಲೇ ಕಂಪ್ಲೀಟ್ ಡಾರ್ಕ್ ಶೇಡ್ ಮಾಡಿ ಏನೋ ಮಾಡ್ಕೊಂಡಿದ್ದಾರೆ ಅಂತ. ಇಲ್ಲಿ ಬಂದಮೇಲೆ ನನಗೆ ಪರ್ಸ್ನಲಿ ಖುಷಿ ಆಯಿತು. ಅಂದರೆ ನಮ್ಮ ಪ್ರಯತ್ನವನ್ನು ಸಾಧ್ಯವಾದ ಮಟ್ಟಿಗೆ ನಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟಕ್ಕೆ ಜಸ್ಟಿಫೈ ಮಾಡೋದಕ್ಕೆ ಪ್ರಯತ್ನ ಪಡುವಂತಹ ತಂಡ ನಿಮ್ಮದೊಂದು ಗೊತ್ತಾಯಿತು. ಈ ಐಡಿಯಾ ಚೆನ್ನಾಗಿದೆ ಅಭಿ, ತುಂಬ ಚೆನ್ನಾಗಿದೆ. ಇದೇ ಐಡಿಯಾ ಹೇಗೆ ಬಂತು ಅಂತ. ಅಂದರೆ ಇಡೀ ಸಿನಿಮಾ ಕಾಡಲ್ಲ ಸರ್, ಅಪಾಯದ ಎಚ್ಚರಿಕೆ ಇಡೀ ಸಿನಿಮಾ ಕಾಡಲ್ಲಿ ನಡೆಯುವಂಥ ಕತೆ ಹಿಂದೆ ಎಂತೆಂಥ ಕತೆಗಳಿದಾವೆ ಅಂದರೆ ಈ ಕತೆ ಹಿಂದೆ ಈಗ ಹೀರೋ ಉಪಕಥೆಗಳು. ಈಗ ಹೀರೋ ನಿಲ್ಸಿದ್ರಲ್ಲ, ಅಲ್ಲಿಂದ ನಾನು ಕಂಟಿನ್ಯೂ ಮಾಡೋದಾದ್ರೆ ಅವ್ರ ಅಮ್ಮನಿಗೆ ಹೋಗೋ ಮುಂಚೆ ಇದು ನನ್ನ ಪ್ರೊಡ್ಯೂಸರಿಗೆ ಹೋಗುತ್ತೆ ಟೇಬಲಲ್ಲಿ. ನಾನು ಇಷ್ಟು ದಪ್ಪ ಬರ್ಕೊಂಡು ಅವ್ರದ್ದು ಕದ್ದು ಮುಚ್ಚಿ ಅನ್ನೋ ಒಂದು ಸಿನಿಮಾ ಪ್ರೊಡ್ಯೂಸರು, ಈ ಸಿನಿಮಾ ಪ್ರೊಡ್ಯೂಸರ್. ಇಂಟರಪ್ಟ್ ಮಾಡ್ತೀನಿ, ಕದ್ದು ಮುಚ್ಚಿದೊಂದು ಇನ್ಸಿಡೆಂಟ್ ಹೇಳ್ತಾರೆ. ಹೇಳಿ. ಅಭಿಗೆ ಯಾಕೆ ಈ ಸಿನಿಮಾ ಮಾಡಿದೆ ಅಂದರೆ, ಕದ್ದು ಮುಚ್ಚಿನುವಂತಹ ಸಿನಿಮಾಗೆ ಆತ ಕೊಟ್ಟಂತಹ ಬೆಂಬಲ, ಆತನ ಒಂದು ಕಾಂಟ್ರಿಬ್ಯೂಷನ್ನು, ನಾನು ಅಭಿಗೆ ಸಿನಿಮಾ ಮಾಡೋಕ್ಕೆ ಒಪ್ಕೊಂಡೆ ಅಂತ ಅಂತಾರೆ. ನನಗೆ ಅಷ್ಟೇ ಗೊತ್ತಾಯಿತು, ಯು ಆರ್ ಅ ಗುಡ್ ಹ್ಯೂಮನ್ ಬೀಯಿಂಗ್ ಆ್ಯಂಡ್ ಯು ಆರ್ ಅ ಗುಡ್ ಟೆಕ್ನಿಷಿಯನ್. ಇಲ್ಲ ಹೌದು ಸರ್, ಹಂಗೆ ಹೇಳಿ ಒಂದು ತುಂಬ ಸ್ಮಾಲ್ ಸ್ಕೇಲಲ್ಲಿ ಒಂದು 20-30 ಲಕ್ಷದಲ್ಲಿ ಮಾಡೋಣಪ್ಪ, ನಿನಗೂ ಒಂದು ಕನಸಿದೆಯಲ್ಲ ಡೈರೆಕ್ಷನ್ ಮಾಡಬೇಕು ಅಂತ, ಒಂದು ಕತೆ ರೆಡಿ ಮಾಡ್ಕೊ ಅಂತ ಹೇಳ್ತಾರೆ. ನನಗೆ 20 ಲಕ್ಷ 30 ಲಕ್ಷ ಈ ದುಡ್ಡು ಇವೆಲ್ಲ ಗೊತ್ತಿಲ್ಲ ಸರ್. ಸುಮ್ಮನೆ ಇನ್ನೋಸೆಂಟಾಗಿ ಕೂತ್ಕೊಂಡು ಕತೆ ಇರಬಾರ್ದು, ಒಳ್ಳೇದಲ್ಲ ಆಯಿತಾ. ಇನ್ನೋಸೆಂಟಾಗಿ ಕತೆ ಬರೆದು ನನಗೆ ಗೊತ್ತಿದ್ದು ಅಂದರೆ ಬಡ್ಜೆಟ್, ಇದು ನನ್ನ ಹತ್ರ ಬಡ್ಜೆಟ್ ಇಲ್ಲ ಆಯಿತಾ. ನಾನು ದೊಡ್ಡ ಪ್ರೊಡ್ಯೂಸರ್, ನಂಗೆ ಸಿಗಲ್ಲ, ತುಂಬ ದೊಡ್ಡ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ಅಷ್ಟೇ ನಂಗೆ ಗೊತ್ತಿದ್ದು. ನಾನು ಸುಮ್ಮನೆ ಬರ್ಕೊಂಡು ಹೋಗ್ತೀನಿ ಬರ್ಕೊಂಡು, ಅದು ಅಲ್ಲೆಲ್ಲ ಕೂಡ ಮತ್ತು ಬಡ್ಜೆಟ್ ಇದರಲ್ಲೇ ಇದೆ. ಆದರೂ ಕೂಡ ಸಿನಿಮಾ ಕತೆ ಇಷ್ಟಿದೆ. ಪ್ರೊಡ್ಯೂಸರಿಗೆ ಕುತ್ಕೊಂಡು ರೀಡಿಂಗ್ ಕೊಡ್ತೀನಿ. ಒಂದು ಸಲ ಕರೆದೆ ನನ್ನ ಪ್ರೊಡ್ಯೂಸರ್ನ ಮತ್ತು ಇನ್ನೊಬ್ಬರು ಸರ್ನ ಕರೆದು ರೀಡಿಂಗ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀನಿ ನಾನು. ಓಕೆನಾ, ಅವ್ರು ಏನೊಂದು 10 ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಅಂತ 4 ಅವರ್ ರೀಡಿಂಗ್ ಕೊಡ್ತೀನಿ ಸರ್ ನಾನು, ವಿತ್ ಡೈಲಾಗು ವಿತ್ ಎಕ್ಸ್ಪ್ರೆಷನ್. ಅಲ್ಲ, ಪ್ರೊಡ್ಯೂಸರು ಹಿಂಗೆ ಕೂತವರು, ಹಿಂಗೆ ನಮ್ಮದೊಂದು ಆಫೀಸಲ್ಲಿ ಸೇರಿದೆ, ಹಿಂಗೆ ಕೂತವರು ಅವರು ಹಿಂಗೆ ಕೇಳ್ತಾ ಆ ಸೀಟ್ ಹಿಂಗೆ ಕೂತಿದ್ರು ಸರ್. ನಾನು ಇದನ್ನು ಗಮನಿಸಿದ್ದು, ನೀವು ಪ್ರೊಡ್ಯೂಸರಿಗೆ ಕೇಳಿ, ಹಿಂಗೆ ಕೂತಿದ್ರು ಕತೆ ಕೇಳುವಾಗಲೇ. 4 ಅವರ್ ಆಯಿತು ಅಂತಲೂ ಗೊತ್ತಾಗಿಲ್ಲ ಅವರಿಗೆ. ಅದು ಹಿಂಗೆ ಕೂತ್ಕೊಂಡು ಕೇಳಿ ಮುಗಿಸೋದು, ಹಿಂಗೆಲ್ಲ ಹೇಳಿ ಲಾಸ್ಟ್ ಸ್ಟಾರ್ಟ್ ಹಿಂಗಾಗುತ್ತೆ ಸರ್ ಅಂತ ಹೇಳಿ ಮುಗಿಸೋದು ಕೂಡಲೇ ಅವರು ಉಫ್ ಅಂತ ನಿಟ್ಟುಸಿಬಿಟ್ಟು, ಇದೆಲ್ಲ ಹೆಂಗಪ್ಪ ತೆಗಿಯೋದು, ತೆಗೆಯೋದು, ಇದು ಎಷ್ಟು ಬರ್ತಿದ್ದೆ ನೀನು, ಎಷ್ಟು ಪಿಕ್ಚರ್ ಮಾಡ್ಬೇಕಂತಿದ್ಯಾ ಅಂತ. ನಾನು ಸರ್ ಇಲ್ಲ ಸರ್, ಕರೆಕ್ಟ್ ಸಿನಿಮಾ ಎಷ್ಟು ಬೇಕೋ ಅಷ್ಟೇ ಬರ್ತೀನಿ ಸರ್, ನಿಮಗೆ ಹೇಳುವಾಗ ಅದಷ್ಟು ಕಾಣ್ತಾ ಇದೆ ಅಷ್ಟೇ, ಓದೋಕ್ಕೆ ಕೇಳೋಕ್ಕೆ ಅದಷ್ಟು ದೊಡ್ಡದು ಅನ್ನಿಸ್ತಾ ಇದೆ. ನನಗೆ ಗೊತ್ತು ಸರ್, ಅದು ನನಗೆ ಸ್ವಲ್ಪ ಟೆಕ್ನಿಕಲಿ ಒಂಚೂರು ಚೆನ್ನಾಗಿ ಐಡಿಯಾ ಇತ್ತು ಸರ್. ಒಂದಷ್ಟು ಜನರಿಂದ ಕಲಿತು, ಸಿನಿಮಾಗಳು ನೋಡಿ ಕಲಿತು, ಇಷ್ಟೇ ಎಡಿಟ್ ಮಾಡ್ತೀನಿ, ಇಷ್ಟೇ ನಾನು ಕಟ್ ಮಾಡ್ತೀನಿ ಸೀನ, ಇದನ್ನು ಹಿಂಗೆ ಲಿಂಕ್ ಕೊಡ್ತೀನಿ ಅಂತ ನಂಗೆ ಗೊತ್ತಿತ್ತಲ್ವಾ. ಹೇಳೋಕ್ಕೆ ಅದು ಸ್ವಲ್ಪ ದೊಡ್ಡದು ಅನ್ನಿಸ್ತದೆ.
ಅವಾಗ ಅವರಿಗೆ ರೀಡಿಂಗ್ ಕೊಟ್ಟು ಅವಾಗ ಅವ್ರನ್ನ ಒಪ್ಪಿಸ್ತೀನಿ. ಸರ್ ಇದು ಇಷ್ಟು ಮಾಡ್ತೀನಿ ಅಂತೇಳಿ ಕರೆಕ್ಟ್ 2-2.25 ಗಂಟೆ ಒಳಗೆ ಇದನ್ನು ನಿಲ್ಲಿಸ್ತೀನಿ ಅಂತ ಹೇಳಿದಾಗ ಮತ್ತು ಅದಾದಮೇಲೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈ ಆಡಿಷನ್ ಪ್ರೊಸೆಸ್ ಆಗಲಿ, ಇವ್ರು ಸಿಗೋದಾಗಲಿ. ಇವನ್ ನಮ್ಮ 4 ಜನ ನನ್ನ ಸಿನಿಮಾ ಸೋಲು. ಈ ವಿಕಾಸ್ ಉತ್ತಯ್ಯ, ರಾಧಾ ಭಗವತಿ, ರಾಘವ್ ಕೊಡ್ತಿದ್ರೆ, ಮಿಥುನ್ ತೀರ್ಥಹಳ್ಳಿ, ಇವ್ರು 4 ಜನನೇ ಸಿನಿಮಾದ ಸೋಲು. ಮತ್ತು ಇವರೆಲ್ಲ ಮತ್ತು ಎಲ್ಲರೂ ಆಡಿಷನ್ ಮಾಡಿ ತೊಗೊಂಡವು ಸರ್ ಇಡೀ ಸಿನಿಮಾಗೆ. ಎಕ್ಸೆಪ್ಟ್ ಹರಿಣಿ ಮೇಡಮ್ನ ಬಿಟ್ಟರೆ, ಹರಿಣಿ ಶ್ರೀಕಾಂತ್ ಅವ್ರು ಬಿಟ್ಟು ಮಿಕ್ಕಿದವ್ರು ಎಲ್ಲರೂ ಆಡಿಷನ್ ಮಾಡಿ ತಗೊಳ್ಳೋದು. ಯಾರನ್ನೂ ಮುಲಾಜಿಗೆ ಇದು ಮಾಡೋದಿಲ್ಲ. ನನ್ನನ್ನು ಅವ್ರು ಯಾರಾದ್ರು ಏನಾರು ಅನ್ಕೊಳ್ಳಿ, ಇವ್ನು ಎಂಥ ದೊಡ್ಡ ಡೈರೆಕ್ಟ್ರ ಅಂತ ನಾನು ಅಂದ್ಕೊಂಡಿದ್ರೆ ಹಂಗೆಲ್ಲ ಇವನು ಭಾಳ ದೊಡ್ಡ ಡೈರೆಕ್ಟ್ರ್ ಅಂತ ಅಂದ್ಕೊಳ್ಳಿ ಸರ್, ತೊಂದರೆ ಇಲ್ಲ. ಯಾಕೆಂದ್ರೆ ನಾವು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ ನಮ್ಗೆ ಅಲ್ಲಿ ಫಸ್ಟ್ ಕಳಿಸಿದ್ದೆ ಶಿಸ್ತು. ಅಂದರೆ ಒಂದು ಸ್ಕ್ರಿಪ್ಟಿಗಾಗಲಿ, ನಮ್ಮ ಕೆಲಸಕ್ಕಾಗಲಿ ಮರ್ಯಾದೆ ಕೊಡೋದನ್ನು ಕಲಿಸಿರ್ತಾರೆ, ಸಮಯ ಅದ್ರ ಬಗ್ಗೆಲ್ಲ ಭಾಳ ಹೇಳ್ಕೊಟ್ಟಿರ್ತಾರೆ. ಸ್ವಲ್ಪ ಅದ್ರದ್ದು ಇನ್ಫ್ಲುಯೆನ್ಸ್ ನನ್ನ ಮೇಲೆ ಇತ್ತು. ನಾನು ಯಾರು ಏನು ಅನ್ಕೊಳ್ಳಿ ತಲೆ ಕೆಡಿಸ್ಕೊಳ್ತಿಲ್ಲ. ಇವ್ರ ಮೇಲೆ ಬೇಸಿಕಲಿ ಪಾಪ ಅಡ್ವೊಕೇಟು ನಮ್ಮ ಹೀರೋ. ಅಡ್ವೊಕೇಟ್ ನಾವು ಕೆಲಸ ಇದು ಮಾಡುವಾಗ ಅವ್ನು ಸೆಲೆಕ್ಟ್ ಮಾಡುವಾಗ ಅಡ್ವೊಕೇಟು ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಬರ್ತಾರೆ, ಬಂದು ಆ ಕೆಲಸನೂ ಬಿಟ್ಟು ಎಲ್ಲ ಮಾಡ್ಕೊಂಡು 8 ತಿಂಗಳು ಒಬ್ಬ ಅಡ್ವೊಕೇಟ್ ಅವ್ನ ಕೆಲಸ ಬಿಟ್ಟು ಆಡಿಷನ್ ಮಾಡಬೇಕು, ಅಲ್ಲ ರಿಹರ್ಸಲ್ ಮಾಡಬೇಕು ಅಂತಂದು ಯಾರು ಅದನ್ನು ದೊಡ್ಡ ಸ್ಯಾಕ್ರಿಫೈಸ್ ಅದು. ಇವರು ಮತ್ತು ಮಿಥುನ್ ತೀರ್ಥಹಳ್ಳಿ, ರಾಘವ್ ಕೊಡ್ಚಾದ್ರಿ ಅವರೆಲ್ಲ ಅವ್ರು ಬೇರೆ ನಮ್ಮ ಮಿಥುನ್ ತೀರ್ಥಹಳ್ಳಿ ಅವನ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದ. ರಾಘವ್ ಕೊಡ್ಚಾದ್ರಿ ಅವನದೇ ಒಂದು ಬೇರೆ ಒಂದು ಶಾಪ್ ಇತ್ತು. ಅದೆಲ್ಲ ಬಿಟ್ಟು ಬಂದು 8-9 ತಿಂಗಳು ರಿಹರ್ಸಲ್ಸ್ ಮಾಡಿ ಆ ಪಾತ್ರಗಳಾಗಿ ಬದಲಾಗ್ತಾರೆ ಅವರು. ಮತ್ತು ಅವರು ಪ್ರತಿಯೊಬ್ಬರಲ್ಲೂ ಒಂದೊಂದು ಆ್ಯಕ್ಟಿಂಗ್ ರಿದಮ್ ಇರುತ್ತೆ. ಅದು ನನ್ನ ಸಿನಿಮಾದ ಪಾತ್ರಗಳಿಗೆ ನಾನು ತುಂಬ ಚೆನ್ನಾಗಿ ಒಗ್ಗಿಸ್ಕೊಂಡು ಅವ್ರನ್ನ ಫ್ರೆಂಡ್ಸ್ ಮಾಡ್ಕೊಂಡು ಫಸ್ಟು ಒಂದು ಟೀಮ್ ಆಗಿಬಿಡ್ತೀವಿ. ಇವನ್ ಮೇಡಮ್ ಅವರು ನಮ್ಮೆಲ್ಲರಿಗಿಂತ ಸೀನಿಯರ್ ಅವ್ರು ನೋಡೋಕೆ ಹೋದ್ರೆ ಅವ್ರು ಇಷ್ಟು ಲಿಸ್ಟ್ ಕೊಟ್ಟರು. ನಾವು ಬಂದಾಗ ಆಫೀಸ್ ಬಂದು 7 ಸೀರಿಯಲ್ಲೋ 3-4 ಸಿನಿಮಾ ಅಂತ ಅಂದ್ಬಿಟ್ರು. ಇರಲಿ ಮೇಡಮ್, ಧನ್ಯವಾದ, ಖುಷಿ, ಸಂತೋಷ ಇದೆ. ಆದರೆ ಈ ಪಿಕ್ಚರ್ಲಿ ಈ ಪಾತ್ರ ಹಿಂಗೆ ಅಂತ ಅವರಿಗೂ ಹಾಕೊಂಡು ರುಬ್ಬಿದೆ. ಆಮೇಲೆ ಅವರು ತುಂಬ, ನೀವು ಚುರುಕು ನೋಟ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಎಕ್ಸ್ಪ್ರೆಷನ್ ಎಲ್ಲ ಹೆಂಗಿದೆ. ಎಲ್ಲರಿಗೂ ಕೂಡ 6-8 ಅವರ್ ಆಡಿಷನ್ಸ್ ಆಗಿರೋದು ಸರ್. ನಾನು ಇಲ್ಲಿವರೆಗೂ ಅಟೆಂಡ್ ಮಾಡಿರೋವಂಥ ಆಡಿಷನ್ಗಳೆಲ್ಲದರಲ್ಲೂ ಕೂಡ ಹೈಯೆಸ್ಟ್ ಟೈಮ್ ತೊಗೊಂಡಿದ್ದು ಅಂದರೆ ಅಪಾಯವಿದೆ ಎಚ್ಚರಿಕೆ ಆಡಿಷನ್ಸ್. ಅಂದ್ಕೊಂಡೇ ಇರಲಿಲ್ಲ ಅವತ್ತು ನಾನು, ಅಯ್ಯೋ ಆದ್ರೆ ಆಗಲಿ ಇಲ್ಲಾಂದರೆ ಬೇಡ. ಯಾಕೆಂದರೆ ನಾನು ಆಡಿಷನ್ಸ್ ಕೊಡ್ತಾನೇ ಇದ್ದೆ. ಕೆಲವೊಂದು ಕಡೆ ಅದು ಅವ್ರಿಗೆ ಬೇಕಾದಂಥ ಕ್ಯಾರೆಕ್ಟರ್ ಅಲ್ಲದೆ ಇರ್ತಿದ್ದೆ. ಕೆಲವೊಂದು ಕಡೆ ತುಂಬ ಆಗ್ತಾಳೆ ಅಂತ ಕೆಲವೊಂದು ಬರ್ತಾಯಿತ್ತು. ನನಗೆ ಸಾಕಾಗ್ಬಿಟ್ಟಿತ್ತು. ಆ್ಯಂಡ್ ಅದೇ ದಿನ ನಮ್ಮ ಮನೇಲಿ 2 ಅಳಿಲ್ ಮರಿ ಬೇರೆ ಸತ್ತು ಹೋಗ್ಬಿಡ್ತು. ನಾವು ಸಾಕಿದ್ದು. ನಾನು ಆದ್ರೆ ಆಗಲಿಲ್ಲ, ಬೇಡ ಅಂತ ಹೇಳಿ ನಾನು ಬಂದು ನೋಡಿದ್ರೆ ಆಡಿಷನ್ಸ್ ತೊಗೊಳ್ತಾ ಇದ್ದಾರೆ. ನಾನು ಬಂದಾಗ ಬೇರೆ ಯಾರ್ದು ಆಡಿಷನ್ಸ್ ಆಗ್ತಿತ್ತು. ಓಕೆ, ಇವಾಗ ನಂದು ಮಾಡ್ತಾರೆ ಕಾಯ್ತಾನೆ ಇದ್ದೀನಿ. 1 ಅವರ್ ಆಯಿತು, 2 ಅವರ್ ಆಯಿತು, ಏನೂ ಇಲ್ಲ. ನಾನು ಸುಮ್ಮನೆ ಕೂತಿದ್ರೆ ಏನು ಯೋಚನೆ ಮಾಡ್ತಿದ್ದೀರಾ, ಇವಾಗ ನಿಮ್ಮ ತಲೆಯಲ್ಲಿ ಏನು ಓಡ್ತಿದೆ. ಇವಾಗ ಒಂದು ಎಲ್ಲಾದರೂ ಹೋದಾಗ ನಾವು ಈ ಡೈಲಾಗು, ಈ ಪಾತ್ರ, ಇದನ್ನು ತಗೊಳ್ಳಿ ಮಾಡಿ ಅಷ್ಟೇ. ಒಂದು ಪೇಪರ್ ಕೊಡ್ತಾರೆ, ಪ್ರೈಮರಿ ಲೆವೆಲಲ್ಲಿ. ಹೌದು, ಇಷ್ಟೇ ನಾನು ನೋಡಿದ್ದಂಥದ್ದು ಇಷ್ಟು. ಬಟ್ ಸರ್ರು ನಮ್ಮ ಪಾತ್ರ ಅಂದರೆ ನಾವು ಆ್ಯಕ್ಚುಲಾಗಿ ಏನು ಇವ್ರನ್ನ ನಮ್ಮ ಪಾತ್ರಕ್ಕೆ ಹೇಗೆ ತೊಗೊಳ್ಳೋದು, ಇವ್ರನ್ನ ತೊಗೊಳ್ಬೋದಾ, ಇವರ ಫೀಚರ್ಸ್, ಮುಖದ ಫೀಚರ್ಸ್ ಏನು, ನನ್ನ ಇಮ್ಯಾಜಿನೇಷನಲ್ಲಿರೋ ಪಾತ್ರಕ್ಕೆ ಇವ್ರು ಸೂಟ್ ಆಗ್ತಾರಾ ಇಲ್ವಾ, ಎಲ್ಲವನ್ನೂ ಅನಲೈಸ್ ಮಾಡಿ ಒಂದೊಂದು ಪಾತ್ರವನ್ನು ಸೆಲೆಕ್ಟ್ ಮಾಡಿರೋದು. ಇದರಲ್ಲಿ ಯಾವ ಪಾತ್ರನೂ ಕೂಡ ಓಕೆ ಇದು ನೆಗ್ಲೆಕ್ಟು, ಇದು ಮೇನ್ ಪಾತ್ರ, ಈ ಥರ ಯಾವುದೂ ಇಲ್ಲ. ಎಲ್ಲ ಪಾತ್ರಕ್ಕೂ ಕೂಡ ಆಡಿಷನ್ಸ್ ಮಾಡಿ ಅದಕ್ಕೆ ಆದಂಥ ಒಂದು ಇಂಪಾರ್ಟೆನ್ಸ್ನ ಕೊಟ್ಟು ಪ್ರತಿಯೊಂದು ಪಾತ್ರನ ಸೆಲೆಕ್ಟ್ ಮಾಡಿರುವಂಥದ್ದು ಸರ್. ಆ್ಯಂಡ್ ಆ ಒಂದು ಪಾರ್ಟು ನನಗೆ ಸಿನಿಮಾದಲ್ಲಿ ತುಂಬ ಇಷ್ಟ.